ಹಲೋ ಮಕ್ಕಳೇ, ಸೊ ಎಲ್ಲರೂ ಹೇಗಿದ್ದೀರಾ? ಸೊ ನನ್ನ ಹೆಸರು ಪ್ರವೀಣ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಅಟ್ PUC ಪರೀಕ್ಷೆ ಸೈನ್ಸ್. ಸೊ ವೆಲ್ಕಮ್ ಬ್ಯಾಕ್ ಇನ್ನೂ ಒಂದು ಅದ್ಭುತವಾದ ಒಂದು ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ, ಯಾವ ಚಾಪ್ಟರ್ ಇದೆ, ಸೊ ಈ ಚಾಪ್ಟ್ರಲ್ಲಿ ಏನೇನು ಅಥವಾ ಇದು KCETನ ಒರಿಜಿನಲ್ ವಾಯ್ಸ್ ಒನ್ ಶಾಟ್ ವಿಡಿಯೋನ, ಸೊ ಎಲ್ಲನೂ ಈ ಒಂದು ಕ್ಲಾಸಲ್ಲಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಹಿಂದೆ ನಡೆದಿರುವಂಥ ಅಮೈನ್ಸ್ ಚಾಪ್ಟರ್. ಸೊ ತುಂಬ ಚಿಕ್ಕ ಚಾಪ್ಟರ್ ಇದು, 9th ಚಾಪ್ಟರ್, ಸೆಕೆಂಡ್ PUC 9th ಕೆಮಿಸ್ಟ್ರಿ ಆರ್ಗ್ಯಾನಿಕಲ್ ಸೇರಿರುವಂಥ ಅಮೈನ್ಸ್ ಚಾಪ್ಟರ್ದು KCET ಪಾರ್ಟ್ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಈ ಚಾಪ್ಟರ್ ಸ್ಲೈಡ್ಸ್ ಹೋಗೋಕ್ಕಿಂತ ಮುಂಚೆ ಸೊ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಸೊ ಪರೀಕ್ಷೆ ಬಗ್ಗೆ ನಿಮಗೆ ಗೊತ್ತು, ಪರೀಕ್ಷೆಯಿಂದ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಮತ್ತು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇದರ ಎಲ್ಲ ಸಬ್ಜೆಕ್ಟ್ಸ್ ಮೆಟೀರಿಯಲ್ಸ್ ಆಗಿರಲಿ, ಒನ್ ಶಾಟ್ ವೀಡಿಯೋಸ್ ಆಗಿರಲಿ, KCET ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ನೀವು ನೋಡ್ದೇನೆ ನಿಮ್ಮ ಫ್ರೆಂಡ್ಸು ಕೂಡ ದಯವಿಟ್ಟು ಇದನ್ನು ಶೇರ್ ಮಾಡಿ, ಅವ್ರಿಗೂ ಹೇಳಿ ಪರೀಕ್ಷೆ ಅನ್ನೋ ಒಂದು ಅದ್ಭುತ ಚಾನಲ್ ಹೆಂಗೆ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ. ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ನಮ್ಮ ಆ್ಯಪ್ ಸ್ಟೋರಲ್ಲಿ ಪರೀಕ್ಷೆ ಆ್ಯಪ್ ಅನ್ನೋದಿದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂಥ ಯುಟಿಲಿಟೀಸ್ ಲೈಕ್ ಪವರ್ ಶೀಟ್ಸ್, ಪವರ್ ಪ್ಯಾಕ್ ಶೀದು ಮತ್ತು ಒನ್ ಶಾಟ್ ವಿಡಿಯೋಸ್ ಲಿಂಕ್ಸು ಎಲ್ಲನೂ ಯುಟಿಲೈಸ್ ಮಾಡ್ಕೊಳ್ಳಿ ಮಕ್ಕಳು. ಅರ್ಥ ಆಗ್ತಿದೆಯಲ್ಲ? ಸೊ ಎಸ್, ಈ ವಿಷಯನೆಲ್ಲ ಹೇಳ್ತಾ ಸೊ ಬನ್ನಿ ಇವತ್ತಿನ ಕ್ಲಾಸು ಅದು ಅಮೈನ್ಸ್ದು KCET ಪಾರ್ಟ್ಗೆ ಹೋಗೋಣ. ಸೊ ನಾನು ಹೇಳಿದಾಗಲೇ ಒನ್ ಶಾಟ್ ವಿಡಿಯೋಸ್ ನೀವೇನಾದರೂ ನೋಡಿಲ್ಲ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಒನ್ ಶಾಟ್ ವಿಡಿಯೋ ಅಂದರೆ ಪ್ರೀವಿಯಸ್ ಆಗಿ ಬಂದಿರುವಂಥ ಒನ್ ಶಾಟ್ ವಿಡಿಯೋ ನಾನು ಹಾಕಿರ್ತೀನಿ ಮಕ್ಕಳೇ. ದಯವಿಟ್ಟು ಆ ಒನ್ ಶಾಟ್ ವಿಡಿಯೋನ ನೋಡಿಕೊಂಡು KCETಗೆ ಬನ್ನಿ. ಯಾಕಂದರೆ KCETಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂದರೆ ಜನರಲ್ ಆಗಿ ಸಿನಾಪ್ಸಿಸ್ನ ಕವರ್ ಮಾಡಿ ಮತ್ತು ಪ್ರೀವಿಯಸ್ ಆಗಿ 2021, 22, 23, 24, 25 5 ವರ್ಷದಲ್ಲಿ CET ಕರ್ನಾಟಕ ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇಂಜಿನಿಯರಿಂಗ್ಗೆ ಆ ಪೇಪರಲ್ಲಿ ಬಂದಿರುವ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಸಿನಾಪ್ಸಿಸ್ ಅಂತ ಬಂದಾಗ ಕಂಪ್ಲೀಟ್ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ, ಜಸ್ಟ್ ಸ್ಕಿಮ್ಮಿಂಗ್ ಆಫ್ ಮಿಲ್ಕ್ ಥರ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ಹೇಳ್ಬೋದು. ಸೊ ನೀವೇನಾದರೂ ಒನ್ ಶಾಟ್ ವಿಡಿಯೋ ನೋಡ್ದೇ KCETಗೆ ಬರ್ತಿದ್ರೆ ದಯವಿಟ್ಟು ಮಕ್ಕಳೇ ಒನ್ ಶಾಟ್ ವಿಡಿಯೋನ ನೋಡ್ಕೊಂಬನ್ನಿ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಬೇಗ ತಡ ಮಾಡ್ದೇನೆ ನಾವು ಚಾಪ್ಟರ್ಗೆ ಹೋಗೋಣ. ಸೊ ಈ ಅಮೈನ್ಸ್ ಚಾಪ್ಟ್ರಲ್ಲಿ KCETಯಲ್ಲಿ ಎಷ್ಟು ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಪ್ರಶ್ನೆ ಹಾಕಿದ್ರೆ, ಸೊ ಮಕ್ಕಳೇ ಇದು ಆ್ಯಕ್ಚುಲಿ ಫೈನಲ್ ಎಕ್ಸಾಮ್ಸಲ್ಲೇ ಬೋರ್ಡ್ ಎಕ್ಸಾಮಲ್ಲೇ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಕೇಳಿರುವಂಥ ಪ್ರಶ್ನೆಗಳು ಅಂದರೆ ಮ್ಯಾಕ್ಸ್ ಬಂದ್ಬಿಟ್ಟು 7 ಮಾರ್ಕು ಅಲ್ವಾ? ಸೊ 2 1 ಮಾರ್ಕಲ್ಲಿ ಒಂದು 5 ಮಾರ್ಕ್ ಕ್ವೆಶನಲ್ಲಿ ಬರುತ್ತೆ. KCET ಪಾರ್ಟಿಗೆ ಬಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ರಿಂದ 3 ಕ್ವೆಶನ್ ಕೇಳಿರೋದು ತುಂಬ ರೇರು. 1 to 2 ಕ್ವೆಶನ್ ಅನ್ಕೋಬೋದು ಮಕ್ಕಳು, 1 to 2 ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು KCETಯಲ್ಲಿ. ಅಂದರೆ ಅಪ್ಕಮಿಂಗ್ KCETಯಲ್ಲಿ 1 ರಿಂದ 2 ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ KCET ಬಂದಾಗ ಮೆಕ್ಯಾನಿಸಮು, ರಿಯಾಕ್ಷನ್ಸ್ ಎಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನೀವು PYQs ಬಂದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಬನ್ನಿ ಬೇಗ ಶುರು ಮಾಡ್ಕೊಬೇಡ. ಎಸ್, ಸೊ ವಾಟ್ ಆರ್ ಅಮೈನ್ಸ್? ಅಮೈನ್ಸ್ ಆರ್ ಡಿರೈವೇಟಿವ್ ಆಫ್ ಅಮೋನಿಯಾ. ಸೊ ನಿಮಗೆ ಗೊತ್ತು ಅಮೋನಿಯಾ ಅನ್ನೋದು ಹೇಗಿರುತ್ತೆ, ಇಟ್ ಈಸ್ ಎ ಟ್ರೈಗೋನಲ್ ಪಿರಮಿಡಲ್ ಶೇಪ್ ಅಲ್ವಾ? ಸೊ ಇದು ನೈಟ್ರೋಜನ್ ಮೇಲ್ಗಡೆ 3 ಹೈಡ್ರೋಜನ್ಸ್ ಇರುತ್ತೆ, ಸೊ ಅಟ್ಯಾಚ್ ಆಗಿರುತ್ತೆ. ಅದಕ್ಕೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಅಟ್ಯಾಕ್ ಆಗಿ ನೈಟ್ರೋಜನ್ ಮೇಲೆ ಇರುತ್ತೆ ಅಲ್ವಾ? ಸೊ ಡ್ಯೂ ಟು ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಈ ಹೈಡ್ರೋಜನ್ಸ್ ಎಲ್ಲ ಏನಾಗಿರುತ್ತೆ, ಬೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಇದಕ್ಕೆ ಯಾವ ಶೇಪ್ ಬರುತ್ತೆ, ಟ್ರೈಗೋನಲ್ ಪಿರಮಿಡಲ್ ಶೇಪ್ ಬಂದಿರುತ್ತೆ ಅಲ್ವಾ? ಸೊ ಈ ಅಮೋನಿಯಾದಲ್ಲಿ ಡಿರೈವ್ ಆಗಿರುವಂಥ ಪ್ರಾಡಕ್ಟೇ ಅಮೈನು. ಆದರೆ ಹೇಗೆ ಮಾಡ್ತೀವಪ್ಪ, ಸೊ ಅಮೋನಿಯಾನ ತಗೊಂಡು ಒಂದು ಹೈಡ್ರೋಜನ್ನ ಮೈನಸ್ ಮಾಡಿ ಒಂದು ಆಲ್ಕೈಲ್ ಗ್ರೂಪ್ನ ನಾನು ಆ್ಯಡ್ ಮಾಡಿದ್ರೆ, ಓಕೆ, ಹೈಡ್ರೋಜನ್ನ ತೆಗೆದುಬಿಟ್ಟು ಒಂದು ಆಲ್ಕೈಲ್ ಗ್ರೂಪ್ ನಾನು ಆ್ಯಡ್ ಮಾಡಿದ್ರೆ, ಸೊ ನನಗೆ ಬರುವಂಥ ಪ್ರಾಡಕ್ಟ್ನ ನಾನು ಏನಂತ ಹೆಸರಿಡ್ಬೋದು, ಅದಕ್ಕೆ ನಾನು ಅಮೈನ್ಸ್ ಅಂತ ಹೆಸರು ಕೊಡ್ತೀನಿ. ಏನಂತ ಹೆಸರು ಕೊಡ್ತೀನಿ ಮಕ್ಕಳೇ? ಅಮೈನ್ಸ್ ಅಷ್ಟೇ. ಸೊ ಅಮೈನ್ಸ್ ಆರ್ ಡಿರೈವೇಟಿವ್ ಆಫ್ ಅಮೋನಿಯಾಯಿಂದ ಬಂದಿರುವಂಥ ಪ್ರಾಡಕ್ಟ್ನ ನಾವು ಅಮೈನ್ಸ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ವಾ? ಎಸ್, ಈಗ ಕ್ಲಾಸಿಫಿಕೇಶನ್ ಅಂದರೆ ನಿಮಗೆ ಗೊತ್ತು ಅಮೋನಿಯಾಯಿಂದ ಬಂದಿರುವ ಪ್ರಾಡಕ್ಟೇ ಅಮೈನ್ಸು. ಸೊ ಈಗ ಯಾವ್ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಇವಾಗ ನೋಡಿ. ಅಮೋನಿಯಾ ಇದೆ, ಈ ಅಮೋನಿಯಾದಲ್ಲಿ ಒಂದು ಹೈಡ್ರೋಜನ್ನ ತೆಗೆದುಬಿಟ್ಟು ಒಂದು ಆಲ್ಕೈಲ್ ಗ್ರೂಪ್ನ ಆ್ಯಡ್ ಮಾಡಿದ್ರೆ ನನಗೇನು ಬರುತ್ತೆ, ಒಂದು ಅಮೈನ್ ಬರುತ್ತಲ್ವಾ, NH2 ಬರುತ್ತೆ. ಸೊ ಇದನ್ನ ನಾನು ಪ್ರೈಮರಿ ಅಮೈನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಅಗೇನ್ ಒಂದು ಪ್ರೈಮರಿ ಅಮೈನ್ನ ತಗೊಂಡು
ಓಕೆ, ಅದರಲ್ಲಿ ಇನ್ನೂ ಒಂದು ಹೈಡ್ರೋಜನ್ನ ಮೈನಸ್ ಮಾಡಿ ಇನ್ನೂ ಒಂದು ಆಲ್ಕೈಲ್ ಗ್ರೂಪ್ನ ಆ್ಯಡ್ ಮಾಡಿದ್ರೆ ನನಗೆ ಯಾವ ಪ್ರಾಡಕ್ಟ್ ಬರುತ್ತೋ ಈಗ ಬರುತ್ತೆ ಪ್ರಾಡಕ್ಟ್ ಅಲ್ವಾ. ಸೊ ಇದನ್ನ ನಾನು ಸೆಕೆಂಡರಿ ಅಮೈನ್ ಅಂತ ಕನ್ಸಿಡರ್ ಮಾಡ್ತೀನಿ. ಏನಂತ ಕನ್ಸಿಡರ್ ಮಾಡ್ತೀನಿ? ಸೆಕೆಂಡರಿ ಅಮೈನ್. ಅಗೇನ್ ಒಂದು ಸೆಕೆಂಡರಿ ಅಮೈನ್ನ ತಗೊಂಡು ಅದರಲ್ಲಿ ಇನ್ನೂ ಒಂದು ಹೈಡ್ರೋಜನ್ನ ಮೈನಸ್ ಮಾಡಿಬಿಟ್ಟು ಇನ್ನೂ ಒಂದು ಆಲ್ಕೈಲ್ ಗ್ರೂಪ್ನ ಆ್ಯಡ್ ಮಾಡಿದರೆ ಅಲ್ಲಿ ಬರುವಂಥ ಪ್ರಾಡಕ್ಟು ಓಕೆ ಟರ್ಷರಿ ಅಮೈನ್ ಅಂತ ಕರಿತೀವಿ. ಇಷ್ಟೇ ಕ್ಲಾಸಿಫಿಕೇಶನ್. ಇದ್ರ ಮೇಲೆ ಮಾಡೋಕ್ಕಾಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಅದು ಕ್ವಟರ್ನರಿ ಅಮೋನಿಯಂ ಸಾಲ್ಟ್ ಆಗುತ್ತೆ. ಬಟ್ ಇಷ್ಟೇ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸೊ ನೈಟ್ರೋಜನ್ಗೆ ಇರೋ ಹೈಡ್ರೋಜನ್ಸ್ ಎಲ್ಲನೂ ರೀಪ್ಲೇಸ್ ಮಾಡ್ತಾ ಬಂದರೆ ನಾನು ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸೊ ಇದು ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು ಅಂದರೆ ವೆರಿ ಸಿಂಪಲ್. ನೈಟ್ರೋಜನ್ ಇದೆ ಗೊತ್ತಾ, ನೈಟ್ರೋಜನಲ್ಲಿ ಎಷ್ಟು ಹೈಡ್ರೋಜನ್ ಇದೆ ಅಂತ ನೋಡಿ. 2 ಹೈಡ್ರೋಜನ್ ಇದ್ರೆ ಪ್ರೈಮರಿ, 1 ಹೈಡ್ರೋಜನ್ ಇದ್ರೆ ಸೆಕೆಂಡರಿ, ಹೈಡ್ರೋಜನ್ಸೇ ಇಲ್ಲ ಅಂದರೆ ಟರ್ಷರಿ ಅಂತ ಅರ್ಥ. ಕ್ಲಿಯರ್ ಅಲ್ವಾ? ಸೊ ದಿಸ್ ಇಸ್ ದಿ ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್. ಮುಂದೋಗೋಣ. ನಾಮನ್ಕ್ಲೇಚರ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಪಟ ಅಂತ ಹೇಳ್ಕೊಂಡು ಹೋಗೋಣ. ಸೊ ಐಯುಪ್ಯಾಕ್ ನೇಮ್ಸ್, ಕಾಮನ್ ನೇಮ್ಸ್ ತಗೊಂಡಿಲ್ಲ ನಾನು, ಐಯುಪ್ಯಾಕ್ ನೇಮ್ಸ್ ತಗೊಂಡಿದ್ದೀನಿ. ಸೊ ಐಯುಪ್ಯಾಕ್ ನೇಮಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಫಸ್ಟು ಯಾವ ಹೈಡ್ರೋಕಾರ್ಬನ್ ಇದೆ ಅಮೈನ್ ಅದ್ರ ಜೊತೆಗೆ ಸಫಿಕ್ಸ್ ಆಗಿ ಆ್ಯಡ್ ಮಾಡಬೇಕು. ಸೊ ಇದು ಈಥೇನ್ ಅಲ್ವಾ, ಎಥನ್ ಅಮೈನ್, ಈಥೇನ್ ಗ್ರೂಪ್ ತಾನೇ ಇದು ಎಥನ್ ಅಮೈನ್. ಸೊ ಪ್ರೋಪೇನ್ 2 ಅಮೈನ್ ಹೇಗೆ ಬರ್ತೀರಾ? ಪ್ರೋಪೇನ್ 2 ಅಮೈನ್. ಸೊ ಪ್ರೋಪೇನ್ ಬರ್ಕೊಬಿಡೋಣ ಅಷ್ಟೇ. ಸೊ CH3 ಅಲ್ವಾ, ಪ್ರೋಪೇನ್ 2 ಅಮೈನ್, ಒಂದು NH2 ಗ್ರೂಪ್ ಅಟ್ಯಾಚ್ ಆಗೋದು ನೋಡಿ ಇಷ್ಟೇ. ಇದು ಪ್ರೋಪೇನ್ ಗ್ರೂಪು ಅಲ್ವಾ, 2ನೇ ಜಾಗದಲ್ಲಿ ಅಮೈನ್ ಅಟ್ಯಾಚ್ ಆಗಿದೆ, ಪ್ರೋಪೇನ್ 2 ಅಮೈನ್. ಸೊ ಅದೇ ಥರ N, ಡೈಮೀಥೈಲ್ 1 ಬ್ಯೂಟೈಲ್ ಅಮೈನ್ ಟ್ರೈ ಮಾಡಿ. ಸೊ ಇದಕ್ಕೆ ಹೆಸರು ಕೊಡ್ಬೋದಾ? ಟ್ರೈಮೀಥೈಲ್ ಅಮೈನ್. ನೋಡಿ, ಟ್ರೈಮೀಥೈಲ್ ಅಮೈನ್ ಅಥವಾ ಟರ್ಷರಿ ಅಮೈನ್ ಅಲ್ವಾ, ಟರ್ಷರಿ ಅಮೈನ್, ಟರ್ಷರಿ ಮೀಥೈಲ್ ಅಮೈನ್, ಟರ್ಷರಿ ಮೀಥೈಲ್ ಅಮೈನ್. ಅದೇ ಥರ ಇದಕ್ಕೇನು ಹೆಸರು ಕೊಡ್ಬೋದು ಮಕ್ಕಳೇ? ಸೊ ಇದು ಏನು ಹೆಸರು ಇರುತ್ತೆ? ಅನಿಲಿನ್ ಅಲ್ವಾ. ಸೊ ಇದಿಷ್ಟು ಗ್ರೂಪ್ ನಾವು ಅಟ್ಯಾಕ್ ಮಾಡಿದ್ರೆ ಇದು ಅನಿಲಿನ್ ಆಗುತ್ತೆ. ಸೊ ಇದು ಮೀಥೈಲ್ ಆಗುತ್ತೆ, 2 ಮೀಥೈಲ್ ಅನಿಲಿನ್, 2 ಮೀಥೈಲ್ ಅನಿಲಿನ್. ಸೊ ಇದೇ ಥರ ಒಂದು ಹೋಮ್ವರ್ಕ್ ಕೊಟ್ಟಿರ್ತೀನಿ. ಈ ಕೊಟ್ಟಿರೋ ಎಲ್ಲ ಇದರಲ್ಲೂ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಏನೇನು ಅಂತ ಕಂಡುಹಿಡೀರಿ ನೋಡೋಣ. ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಯಾವ್ದು ಇರುತ್ತೆ ಅಂತ ಕಂಡುಹಿಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಇಷ್ಟೇ ಐಯುಪ್ಯಾಕ್ ನೇಮಿಂಗ್ಸು. ಸೊ CETಯಲ್ಲಿ ಐಯುಪ್ಯಾಕ್ ನೇಮಿಂಗ್ ಕ್ವಶನ್ಸ್ ಎಲ್ಲೂ ಕೇಳಿಲ್ಲ, ಮುಂದೆ ಕೇಳೋದು ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಐಯುಪ್ಯಾಕ್ಲು ತುಂಬ ಬೇಸಿಕ್ ಆಗೋಯ್ತು. ಬೋರ್ಡ್ ಎಕ್ಸಾಮ್ಸಲ್ಲಿ ಬೇಕಾದರೆ ಪ್ರಾಡಕ್ಟ್ ನೇಮಿಂಗ್ ಕೇಳ್ತಾರೆ, ಬಟ್ MCQ ವಾಟ್ ಇಸ್ ದಟ್ CETಯಲ್ಲಿ ಇಲ್ಲಿ ತನಕ ಕೇಳಿಲ್ಲ, ಮುಂದೆನೂ ಕೇಳೋಕ್ಕೆ ಸಾಧ್ಯತೆ ಇಲ್ಲ. ಸೊ ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಗೊತ್ತಾಗ್ತಿದೆಯಲ್ವಾ? ಮುಂದೆ ಹೋಗೋಣ. ಎಸ್, ಪ್ರಿಪರೇಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಬೇಗ ಪ್ರಿಪರೇಷನ್ಸ್ ಹೇಳ್ತಾ ಹೋಗ್ತೀನಿ, ನೀವು ಪಟ ಅಂತ ಬರ್ಕೊಂಡು ಹೋಗ್ಬಿಡ್ಬೇಕು. ಓಕೆ, ಸೊ ಪ್ರಿಪರೇಷನ್ ಆಫ್ ಅಮೈನ್ಸ್. ಸೊ ಅಮೈನ್ಸ್ದು ಪ್ರಿಪರೇಷನ್. ಸೊ ಫಸ್ಟ್ ಪ್ರಾಡಕ್ಟ್ ಏನು ಮಾಡ್ತೀವಿ? ನೈಟ್ರೋ ಕಾಂಪೌಂಡ್ಸ್ ಅಂದರೆ ಗೊತ್ತು ತಾನೆ, NO2 ಅಟ್ಯಾಚ್ ಆಗಿರುವಂಥ ಹೈಡ್ರೋಕಾರ್ಬನ್ಸ್ನ ನಾವು ನೈಟ್ರೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ಇವಾಗ ನೈಟ್ರೋಬೆನ್ಸಿನ್ ರಿಯಾಕ್ಟ್ಸ್ ವಿತ್ ರೆಡ್ಯೂಸಿಂಗ್ ಏಜೆಂಟ್ ಟು ಗಿವ್ ಅನಿಲಿನ್. ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಇಲ್ಲಿ? ಹೈಡ್ರೋಜನ್ ಮತ್ತು ಲೆಡ್. ಅರ್ಥ ಆಗ್ತಿದೆಯಲ್ಲ? ಹೈಡ್ರೋಜನ್ ಲೆಡ್ ಯೂಸ್ ಮಾಡಿಕೊಂಡು ರಿಡಕ್ಷನ್ ಮಾಡೋದು. ರಿಡಕ್ಷನ್ ಅಂದರೆ ಏನು? ಆಕ್ಸಿಜನ್ ಕಿತ್ತು ಎಸ್ಬಿಟ್ಟು ಹೈಡ್ರೋಜನ್ ಹಾಕೊಳ್ಳೋದು ಅಲ್ವಾ, ಸಿಂಪಲ್. ಸೊ ಇಲ್ಲಿ ಒಂದು ನೈಟ್ರೋಬೆನ್ಸಿನ್ ತಗೊಂಡಿದ್ದೀನಿ. ನೈಟ್ರೋಬೆನ್ಸಿನ್ನ ರಿಡಕ್ಷನ್ ಅಂದರೆ ಹೈಡ್ರೋಜನ್ ಮತ್ತು ಲೆಡ್ ಇರೋಂಥ ಕಾಂಪೌಂಡ್ ಯೂಸ್ ಅಂದರೆ ರೆಡ್ಯೂಸಿಂಗ್ ಏಜೆಂಟಾಗಿ ಯೂಸ್ ಮಾಡಿದ್ರೆ ನನಗೇನು ಬರುತ್ತೆ? ಅನಿಲಿನ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದು ಅನಿಲಿನ್ ಅನ್ನೋದು ಒಂದು ಜನರಲ್ ನೇಮ್ ಆಯಿತು. ಐಯುಪ್ಯಾಕ್ ನೇಮಿಂಗಲ್ಲಿ ಹೆಂಗೆ ಕೊಡ್ತೀರಾ? ಇದು ಬೆಂಜನಮೈನ್. ಏನು ಕೊಡ್ತೀರಾ? ಬೆಂಜನಮೈನ್. ಇದು ಪ್ರೈಮರಿನ ಸೆಕೆಂಡರಿನ? ಇದು ಪ್ರೈಮರಿ. ಯಾಕೆ ಪ್ರೈಮರಿ ಅಂದರೆ ನೈಟ್ರೋಜನ್ ಮೇಲೆ 2 ಹೈಡ್ರೋಜನ್ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ನೈಟ್ರೋಬೆನ್ಸಿನ್ ಆನ್ ರಿಯಾಕ್ಷನ್ ವಿತ್ H2 and lead will give you ಅನಿಲಿನ್. ಕ್ಲಿಯರ್ ಅಲ್ವಾ ಮಕ್ಕಳೇ? ಎಸ್, ಮುಂದೆ ಹೋಗೋಣ. ಎಸ್, ವೆರಿ ಇಂಪಾರ್ಟೆಂಟ್. ಗೇಬ್ರಿಯಲ್ ಪ್ಲಾಟಿನಮೈಡ್ ಸಿಂಥಸಿಸ್. ಇದು ಬೋರ್ಡ್ಗೂ ತುಂಬ ಇಂಪಾರ್ಟೆಂಟು. ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಆಲ್ಸೋ. ಬೋರ್ಡ್ ಎಕ್ಸಾಮ್ಗೂ ಇಂಪಾರ್ಟೆಂಟು ಮತ್ತು KCETಗೂ ತುಂಬ ಇಂಪಾರ್ಟೆಂಟು. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್. ಸೊ ಗೇಬ್ರಿಯಲ್ ಪ್ಲಾಟಿನಮೈಡ್ ಸಿಂಥಸಿಸ್. ಸೊ ಏನು ಈ ರಿಯಾಕ್ಷನ್ ಏನು ಹೇಳುತ್ತೆ? ಸೊ ಗೇಬ್ರಿಯಲ್ ಪ್ಲಾಟಿನಮೈಡ್ ಸಿಂಥಸಿಸ್ ಅಂದರೆ ಪ್ಲಾಟಿನಮೈಡ್ ರಿಯಾಕ್ಟ್ಸ್ ವಿತ್ KOH ಆಲ್ಕಲಿ ಹ್ಯಾಲೈಡ್ ಇನ್ ದಿ ಪ್ರೆಸೆನ್ಸ್ ಆಫ್ NaOH ಟು ಗಿವ್ ಪ್ರೈಮರಿ ಅಮೈನ್. ಏನು ಕೊಡುತ್ತೆ? ಪ್ರೈಮರಿ ಅಮೈನ್. ಸೊ ಗೇಬ್ರಿಯಲ್ ಪ್ಲಾಟಿನಮೈಡ್ ಸಿಂಥಸಿಸ್ ಯಾವತ್ತು ಪ್ರೈಮರಿ ಅಮೈನ್ ಮಾತ್ರ ಕೊಡುತ್ತೆ. ಅರ್ಥ ಆಗ್ತಿದೆ? ಗೇಬ್ರಿಯಲ್ ಪ್ಲಾಟಿನಮೈಡ್ ಸಿಂಥಸಿಸ್ ಏನು ಕೊಡುತ್ತೆ? ಬರೀ ಪ್ರೈಮರಿ ಅಮೈನ್ ಮಾತ್ರ ಕೊಡುತ್ತೆ. ಸೊ ಇದನ್ನು ನಿಮಗೆ ಆ್ಯಕ್ಚುಲಿ ಹೇಗೆ ರಿಮೆಂಬರ್ ಮಾಡಬೇಕು ಅಂತ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟು ತಿರ್ಗಾನು ಹೇಳ್ಕೊಡ್ತೀನಿ. ಇನ್ನು 3 ಪಾರ್ಟ್ಸಾಗಿ ಡಿವೈಡ್ ಮಾಡಿಬಿಡಿ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್.
ಓಕೆ, ಇದಿಷ್ಟು ಫಸ್ಟ್ ಪಾರ್ಟು, ಇದಿಷ್ಟು ಸೆಕೆಂಡ್ ಪಾರ್ಟ್, ಇದಿಷ್ಟು ಥರ್ಡ್ ಪಾರ್ಟ್. ಫಸ್ಟ್ ಪಾರ್ಟಲ್ಲಿ ಏನಿದೆ, ಬೆನ್ಸಿನ್ ರಿಂಗ್ ಇದೆ. ಸೆಕೆಂಡ್ ಪಾರ್ಟಲ್ಲಿ ಕಾರ್ಬನಿಲ್ ಗ್ರೂಪ್ ಇದೆ, 2 ಕಾರ್ಬನಿಲ್ ಗ್ರೂಪ್. ಥರ್ಡ್ ಇದರಲ್ಲಿ ಒಂದು ಅಮೈನ್ ಗ್ರೂಪ್ ಇದೆ ಅಷ್ಟೇ. ಇದು ಮೂರನ್ನು ಸೇರಿಸಿದ್ರೆ ಪ್ಲಾಟಿನಮೈಡ್ ಆಗುತ್ತೆ. ಓಕೆ, ಇದ್ರ ಜೊತೆಗೆ ಏನೇನು ರಿಯಾಕ್ಟ್ ಮಾಡ್ತೀವಿ ಮಕ್ಕಳೇ? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಲ್ಕಲಿ ಹ್ಯಾಲೈಡ್ ಮತ್ತು ಏಕ್ವೇಸ್ NaOH ಬಂದ್ಬಿಟ್ಟು ಬೇಸಿಕ್ ನೇಚರ್ ಇರಲಿ ಅಂತ. ಮತ್ತೆ ಒಂದು ಪ್ರೋಟಾನ್ ತೋರಿಸೋ ನೆಸೆಸಿಟಿ ಇಲ್ಲ. ಸೊ ದಿಸ್ ವಿಲ್ ಗಿವ್ ಯು ಪ್ಲಾಥಲಿಕ್ ಆಸಿಡ್ ವಿತ್ ಲಿಬರೇಷನ್ ಆಫ್ ಅಮೈನ್. ನಮಗೆ ಬೇಕಾಗಿರೋದು ಇದೆ, ಪ್ಲಾಥಲಿಕ್ ಆಸಿಡು ಮತ್ತು ಅಮೈನ್, ಪ್ರೈಮರಿ ಅಮೈನ್ ಸಿಗುತ್ತೆ. ಸೊ ಈ ಒಂದು ಸಿಂಥಸಿಸ್ನ ನಾವೇನಂತ ಕರಿತೀವಿ? ಗೇಬ್ರಿಯಲ್ ಪ್ಲಾಟಿನಮೈಡ್ ಸಿಂಥಸಿಸ್. ಏನಂತ ಕರಿತೀವಿ ಮಕ್ಕಳೇ? ಗೇಬ್ರಿಯಲ್ ಪ್ಲಾಟಿನಮೈಡ್ ಸಿಂಥಸಿಸ್. ಅರ್ಥ ಆಗ್ತಿದೆಯಲ್ಲ? ಎಸ್, ಮುಂದೆ ಹೋಗೋಣ. ಎಸ್, ಈಗ ಫಿಸಿಕಲ್ ಸ್ಟೇಟಿಗೆ ಬರೋಣ. ಸೊ ಅಮೈನ್ಸ್ ಅಲ್ಲಿ ಫಿಸಿಕಲ್ ಸ್ಟೇಟ್. ಸೊ ಫಿಸಿಕಲ್ ಸ್ಟೇಟಲ್ಲಿ ಲೋವರ್ ಆಲಿಫ್ಯಾಟಿಕ್ ಆ್ಯಂಡ್ ಆರೋಮ್ಯಾಟಿಕ್. ಆಲಿಫ್ಯಾಟಿಕ್ ಅಂದರೆ ಸಿಂಗಲ್ ಬಾಂಡ್ಸು. ಸೊ ಅಮೈನ್ಸ್ ಗಿವ್ಸ್ ಅನ್ಪ್ಲೆಸೆಂಟ್ ಸ್ಮೆಲ್. ಅಮೈನ್ಸ್ ಅಂದರೆ ನೈಟ್ರೋಜನ್ ಓರಿಯೆಂಟೆಡ್ ಎಲ್ಲ ಆರ್ಗಾನಿಕ್ ಕಾಂಪೌಂಡ್ಸು. ಅನ್ಪ್ಲೆಸೆಂಟ್ ಸ್ಮೆಲ್ ಅಂದರೆ ಆ ಸ್ಮೆಲ್ ತಗೊಳಕ್ಕಾಗಲ್ಲ, ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ. ಎಕ್ಸಾಂಪಲ್ ಹೆಂಗೆ ಕೊಡ್ಬೋದು ಅಂದರೆ ಸ್ಮೆಲ್ ಆಫ್ ಯೂರಿನ್, ಓಕೆ, ಸ್ಮೆಲ್ ಆಫ್ ಡೆಡ್ ಫಿಶ್, ಅಥವಾ ಫಿಶ್ ಮೇಲ್ ಬರುತ್ತೆ, ಫಿಶಿ ಓಡರ್ ಅಂತಾರೆ ಗೊತ್ತಾ, ಅದೆಲ್ಲ ಅನ್ಪ್ಲೆಸೆಂಟ್ ಸ್ಮೆಲ್ಲೇ ಬರುತ್ತೆ. ಓಕೆ, ಮತ್ತು ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಪ್ರೈಮರಿ ಅಮೈನ್ಸ್ ವಿತ್ ಮೋರ್ ದೆನ್ 3 ಕಾರ್ಬನ್, ಅಂದರೆ ಆ ರಿಂಗಲ್ಲಿ 3 ಕಾರ್ಬನ್ಗಿಂತ ಜಾಸ್ತಿ ಇತ್ತು ಅಂದರೆ, 3ಗಿಂತ ಜಾಸ್ತಿ ಕಾರ್ಬನ್ ಇತ್ತು ಅಂದರೆ, ಸೊ ಅದು ಬಂದ್ಬಿಟ್ಟು ಲಿಕ್ವಿಡ್ ಇರುತ್ತೆ. ಅದ್ರ ಮೇಲೆ ಹೋದರೆ ಸಾಲಿಡ್ ಆಗುತ್ತೆ. ಓಕೆ, 1 ರಿಂದ 2 ಅಂದರೆ ಮೆಥನಮೈನ್ ಎಥನಮೈನ್ ಎಲ್ಲ ಬಂದ್ಬಿಟ್ಟು ಗ್ಯಾಸಸ್ ಬರುತ್ತೆ. ಪ್ರೋಪೈಲ್ ಅಮೈನ್ ಎಲ್ಲ ಬಂದ್ಬಿಟ್ಟು ಲಿಕ್ವಿಡ್ಸ್ ಅಲ್ಲಿರುತ್ತೆ. ಅದ್ರ ಮೇಲೆ ಪೆಂಟನಮೈನ್, ಎಕ್ಸೆನಮೈನ್ ಅಂದರೆ ಕಾರ್ಬನ್ ಚೈನಲ್ಲಿ ಒಂದು 5ಕ್ಕಿಂತ 6 ಜಾಸ್ತಿ ಕಾರ್ಬನ್ ಚೈನ್ ಇತ್ತು ಅಂದರೆ ಅದೆಲ್ಲ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಲಿಕ್ವಿಡ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸ್ ಆಗ್ತಾ ಅದು ಸಾಲಿಡ್ ಫಾರ್ಮ್ಗೆ ರೀಚ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? ಇಟ್ ಈಸ್ ದಿ ಫೇಸ್ ವೇರ್ ಲಿಕ್ವಿಡ್ ಕನ್ವರ್ಟ್ಸ್ ಇಂಟು ವೇಪರ್ಸ್, ಅಂದ್ರೆ ಗ್ಯಾಸಿಯಸ್ ಫಾರ್ಮ್ ಆಗೋದನ್ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇದ್ರದ್ದು ಶಾರ್ಟ್ ಫಾರ್ಮ್ ಏನು? ಬಾಯ್ಲಿಂಗ್ ಪಾಯಿಂಟ್ BP ಅಲ್ವಾ? BP ಇಸ್ ಕಾಲ್ಡ್ ಆಸ್ ಬಾಯ್ಲಿಂಗ್ ಪಾಯಿಂಟ್ ಶಾರ್ಟ್ ಫಾರ್ಮ್ ಅಲ್ವಾ ಮಕ್ಕಳೇ? ಸೊ CET ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಒಂದು ರೇಷಿಯೋನ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ನೋಡಿ, ಅಮೈನ್ಸ್ ಕನ್ಸಿಡರ್ಡ್ ಮಾಡಿದ್ರೆ ಟರ್ಷರಿ ಈಸ್ ಲೆಸ್ as less boiling point when compared to primary, secondary and tertiary. ಅಂದರೆ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಅಂತ ಅರ್ಥ. ಯಾವುದು? ಪ್ರೈಮರಿದು ಕಂಪ್ಯಾರಿಟಿವ್ಲಿ ಟು ಸೆಕೆಂಡರಿ, ಕಂಪ್ಯಾರಿಟಿವ್ ಟು ಟರ್ಷರಿ. ಮತ್ತು ಇದನ್ನ ಆಲ್ಕೋಹಾಲ್ಸ್ ಕೂಡ ಕಂಪೇರ್ ಮಾಡ್ಬೋದು. ಆಲ್ಕೋಹಾಲ್ಸ್ OH ಮತ್ತು ಹೈಡ್ರೋಕಾರ್ಬನ್ಸ್ ಆಲ್ಕೈಲ್ ಗ್ರೂಪ್ಗೆ. ಅರ್ಥ ಆಗ್ತಿದ್ದಿಲ್ಲ? ಹೈಡ್ರೋಕಾರ್ಬನ್ಸ್ ಅಂದರೆ ಅದೆಲ್ಲ ಗ್ಯಾಸಸ್, ತುಂಬ ಕಮ್ಮಿ ಇರುತ್ತೆ ಬಾಯ್ಲಿಂಗ್ ಪಾಯಿಂಟು. ಸೊ ಆಲ್ಕೋಹಾಲ್ ಆಸ್ ದಿ ಹೈಯೆಸ್ಟ್ ವೆನ್ ಕಂಪೇರ್ಡ್ ಟು ಅಮೈನ್ಸ್. ಅಮೈನ್ಸ್ ಅಲ್ಲಿ ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ಸೊ ಈ ಒಂದು ಚೈನ್ನ ನೀವು ತಲೆ ಇಟ್ಕೋಬೇಕು. ಓಕೆ, ಎಸ್. ಮುಂದೆ ಹೋಗೋಣ. ಬೇಸಿಕ್ ಕ್ಯಾರೆಕ್ಟರ್ ಮಕ್ಕಳ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಬೇಸಿಕ್ ಕ್ಯಾರೆಕ್ಟರ್ ನೋಡಿ, ಅಮೋನಿಯಾ ಈಸ್ ಬೇಸಿಕ್. ಜನರಲಿ ಅಮೋನಿಯಾ ಈಸ್ ಬೇಸಿಕ್ ಬಿಕಾಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಬಟ್ ಇದ್ರದ್ದು ಡಿರೈವೇಟಿವ್ಸ್ ಇದೆ ಗೊತ್ತಾ, ಅಮೈನ್ಸು, ದೇ ಆರ್ ವೆರಿ ಲೆಸ್ ವೆನ್ ಕಂಪೇರ್ ಟು ಅಮೋನಿಯಾ. ಅಮೋನಿಯಾಗಿಂತ ಲೆಸ್ ಬೇಸಿಕ್ ಆಗಿರುತ್ತೆ ಬಿಕಾಸ್ ಆಫ್ ಹೈಡ್ರೋಜನ್ ಸಬ್ಸ್ಟಿಟ್ಯೂಷನ್. ಅರ್ಥ ಆಗ್ತಿದೆಯಲ್ಲ? ಬಿಕಾಸ್ ಆಫ್ ಹೈಡ್ರೋಜನ್ ಸಬ್ಸ್ಟಿಟ್ಯೂಷನ್. ಮತ್ತೆ ಸಾಲ್ಟ್ ಫಾರ್ಮೇಷನ್. ಇವಾಗ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ ನೋಡಿ. ಒಂದು ಅಮೈನ್ ತಗೊಂಡು ಒಂದು ಆಸಿಡ್ ಕ್ಲೋರೈಡ್ಸ್, ಓಕೆ, ಆಸಿಡ್ ಹ್ಯಾಲೈಟ್ಸ್ನ ಯೂಸ್ ಮಾಡಿದ್ರೆ ನನಗೇನು ಸಿಗ್ತಿದೆ? ಸಾಲ್ಟ್. ವಾಟ್ ಇಸ್ ಸಾಲ್ಟ್? ಸಾಲ್ಟ್ ಈಸ್ ನ್ಯೂಟ್ರಲ್ ಇನ್ ನೇಚರ್ ಅಲ್ವಾ? ಸೊ ಕ್ವಟರ್ನರಿ ಅಮೋನಿಯಂ ಸಾಲ್ಟ್ಸ್ಗೆ ಹೋಗ್ತಾ ಏನಾಗ್ತಿದೆ? ಬೆಸಿಸಿಟಿ ಕಮ್ಮಿಯಾಗಿ ನ್ಯೂಟ್ರಲ್ ಸ್ಟೇಜಿಗೆ ಬರ್ತಾ ಇದೆ. ಸೊ ಜನರಲಿ ನೀವು pH ನ ತಗೊಂಡ್ರೆ, ಇಟ್ ಸ್ಟಾರ್ಟ್ಸ್ ಫ್ರಮ್ 1 ಆ್ಯಂಡ್ ಇಟ್ ಎಂಡ್ಸ್ ಟಿಲ್ 14. ಮಧ್ಯದಲ್ಲಿ ಕರೆಕ್ಟಾಗಿ 7 ಬಂತು ಅಂದರೆ ನ್ಯೂಟ್ರಲ್ ಅಂತ ಅರ್ಥ. ಇದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಸೊ ಇದು ಎಲ್ಲಾನು ಆಸಿಡು, ಇದು ಎಲ್ಲಾನು ಬೇಸು ಅಲ್ವಾ? ಸೊ ನೀವು ಅಮೋನಿಯಾ ತಗೊಂಡ್ರೆ ಅದ್ರದ್ದು ವ್ಯಾಲ್ಯೂ ಇಲ್ಲೆಲ್ಲೋ ಬರುತ್ತೆ, ಅಮೋನಿಯಾದು NH3. ಓಕೆ, ಬಟ್ ಇಫ್ ಯು ಟೇಕ್ ವಾಟ್ ಈಸ್ ದಟ್ ಅಮೈನ್ಸ್, and amines ಏನಾಗುತ್ತೆ? the basic character will decrease, it goes towards acid character. ಸೊ ಅದಕ್ಕೆ ಕ್ವಟರ್ನರಿ ಅಮೋನಿಯಂ ಸಾಲ್ಟ್ಸ್ ಎಲ್ಲ ನೋಡಿ, ಇದು ಕ್ವಟರ್ನರಿ ಅಮೋನಿಯಂ ಸಾಲ್ಟ್ಸು NH3X ಪ್ಲಸ್ ಮೈನಸ್, ಇದು ನ್ಯೂಟ್ರಲ್ಗೆ ಅಪ್ರೋಚ್ ಆಗುತ್ತೆ. ಸೊ ಬೇಸಿಕ್ ಕ್ಯಾರೆಕ್ಟರ್ ಏನಾಗ್ತಿದೆ? ಅನಿಲಿನಿಂದ ಕಮ್ಮಿ ಆಗ್ತಾ ಇದೆ. ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಬೇಸಿಕ್ ಕ್ಯಾರೆಕ್ಟರ್ ಏನಾಗ್ತಿದೆ? ಅಮೋನಿಯಾಯಿಂದ ಅನಿಲಿನ್ ಅಂತಿಲ್ಲ, ಅಮೈನ್ಸ್ಗೆ ಕಮ್ಮಿ ಆಗ್ತಾ ಇದೆ. ಬೇಸಿಕ್ ಕ್ಯಾರೆಕ್ಟರ್ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಕಂಪ್ಯಾರಿಟಿವ್ಲಿ ಯಾವುದು ತುಂಬ ಬೇಸಿಕ್ಕು, ಅಮೋನಿಯಾನ ಅಥವಾ ಅಮೈನ್ಸ್ ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಅಮೋನಿಯಾ ಅಂತ ಬರೀಬೋದು. ಓಕೆ, ಎಸ್. ಮುಂದೆ ಹೋಗೋಣ. ಎಸ್, ನೆಕ್ಸ್ಟ್
ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್, ಅಂದರೆ ಅಮೈನ್ಸ್ನ ಇಟ್ಕೊಂಡು ಬೇರೆ ಬೇರೆ ಪ್ರಾಡಕ್ಟ್ ಮಾಡೋಕ್ಕಾಗುತ್ತಾ ಅಂತ. ಅದರಲ್ಲಿ ತುಂಬ ಇಂಪಾರ್ಟೆಂಟ್, ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಯಾವ್ದು ಮಕ್ಕಳೇ? ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಸೊ ವಾಟ್ ಇಸ್ ದಿಸ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್? ನೋಡಿ, ಪ್ರೈಮರಿ ಅಮೈನ್ react with chloroform in the presence of potassium hydroxide to give isocyanates. This isocyanates have foul smell, tumba kettu vaಸನೆ. ಓಕೆ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ರಿಯಾಕ್ಷನ್. ಪ್ರೈಮರಿ ಅಮೈನ್, ಇದು ಪ್ರೈಮರಿ ಅಮೈನ್ in the presence of chloroform. In the presence of chloroform and alcoholic KOH, ಇದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಲ್ವಾ, ಕೊಟ್ಟಿದ ತಕ್ಷಣ ಏನಾಗುತ್ತೆ? ಐಸೋಸೈನೈಡ್ ಬರುತ್ತೆ. ಏನು ಬರುತ್ತೆ ಮಕ್ಕಳೇ? ಐಸೋಸೈನೈಡ್. ಐಸೋಸೈನೈಡ್ಸ್ ವಿತ್ ಲಿಬರೇಷನ್ ಆಫ್ KCl and H2O. ಅರ್ಥ ಆಗ್ತಿದ್ದಿಲ್ಲ? ಸೊ ಪ್ರೈಮರಿ ಅಮೈನ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಕ್ಲೋರೋಫಾರ್ಮ್ and alcohol, the potassium hydroxide will give you isocyanates with the liberation of KCl and water. ಸೊ ಇದನ್ನ ನಾವು ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ. ವೆರಿ ಗುಡ್, ಅರ್ಥ ಆಗ್ತಿದ್ದಿಲ್ಲ? ಮತ್ತೆ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಟೆಸ್ಟಿಂಗ್ ವೆದರ್ ದಿ ಗಿವನ್ ಅಮೈನ್ಸ್ ಇಸ್ ಪ್ರೈಮರಿ, ಸೆಕೆಂಡರಿ, ಟರ್ಸರಿ. ಅಂದರೆ ಕೊಟ್ಟಿರೋ ಅಮೈನ್ ಪ್ರೈಮರಿ, ಸೆಕೆಂಡರಿ, ಟರ್ಸರಿನಿ ಅಂತ ಮಾಡಲಿಕ್ಕೆ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಮಾಡ್ತಾರೆ. ಯಾಕಂದರೆ ಈ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಥವಾ ಐಸೋಸೈನೈಡ್ ಬರೀ ಪ್ರೈಮರಿ ಅಮೈನ್ಸ್ ಇಂದ ಮಾತ್ರ ಪಾಸಿಬಲ್. ಸೆಕೆಂಡರಿ, ಟರ್ಸರಿ ಈ ರಿಯಾಕ್ಷನ್ನ ಆನ್ಸರ್ ಮಾಡಲ್ಲ. ಸೊ ನನಗೆ ಅಮೈನ್ ಕೊಟ್ಬಿಟ್ಟು ಇದು ಹೇಳಪ್ಪ ಇದು ಪ್ರೈಮರಿನ, ಸೆಕೆಂಡರಿ, ಟರ್ಸರಿನ ಅಂದರೆ ನಾನು ಫಸ್ಟ್ ಕಾರ್ಬೈಲ್ ಅಮೈನ್ ಟೆಸ್ಟ್ ಮಾಡ್ತೀನಿ. ಸೊ ಐಸೋಸೈನೈಡ್ ಅಂದರೆ ಫೌಲ್ ಸೆಲ್ಲು ಅಥವಾ ಅದು ಕಲರೇಷನ್ ಬಂತು ಅಂದರೆ ನಾನು ಕಣ್ಣು ಮುಚ್ಕೊಂಡು ಹೇಳ್ಬೋದು ನೀವು ಕೊಟ್ಟಿರೋ ಕಾಂಪೌಂಡ್ ಪ್ರೈಮರಿ ಅಮೈನ್. ಅರ್ಥ ಆಗ್ತಿದೆಯಾ? ಇಲ್ಲ ರಿಯಾಕ್ಷನ್ ತೋರಿಸಿಲ್ಲ ಅಂದರೆ ಅದು ಪ್ರೈಮರಿ ಅಮೈನ್ ಇಲ್ಲ, ಮೋಸ್ಟ್ಲಿ ಸೆಕೆಂಡರಿ ಅಥವಾ ಟರ್ಸರಿ ಇರ್ಬೋದು. ಆ ಸೆಕೆಂಡರಿ, ಟರ್ಸರಿ ಅದಕ್ಕೆ ತಕ್ಕಂಗೆ ರಿಯಾಕ್ಷನ್ಸ್ ನಾವು ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಎಸ್, ಮುಂದೆ ಹೋಗೋಣ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್. ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್. ಸೊ ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವೆರಿ ಸಿಂಪಲ್. ಅನಿಲಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್. ಸೊ ವಾಟ್ ಇಸ್ ದಿಸ್ ಮಕ್ಕಳೇ? ಅನಿಲಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್ in the presence of HCl at 273 to 278. ಸೊ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನೀವು ಬರೆಯುವಾಗ ಟೆಂಪರೇಚರ್ನ ಹಾಕಿ ಬರೆಯೋದು ಕೂಡ ತುಂಬ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಸೊ ಅನಿಲಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್ ಇನ್ ದಿ ಪ್ರೆಸೆನ್ಸ್ ಆಫ್ HCl at 273 to 278 Kelvin to give benzene diazonium chloride. ಇದನ್ನ ಅಜಟೈಸೇಷನ್ ರಿಯಾಕ್ಷನ್, ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ. ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತಲೂ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ದಿಲ್ಲ? ಸೊ ಈ ಡೈಅಜೋಟೈಸೇಷನ್ ರಿಯಾಕ್ಷನ್ನು ಎಲ್ಲೆಲ್ಲಿ ಬರುತ್ತೆ ಅಂದರೆ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್, ಗಟರ್ಮ್ಯಾನ್ಸ್ ರಿಯಾಕ್ಷನ್, ಗಟರ್ಮ್ಯಾನ್ಸ್ ಕೋಚ್ ರಿಯಾಕ್ಷನ್, ಹ್ಯಾಲೋ ಆಲ್ಕೆನ್ಸ್ ಅಂಡ್ ಹ್ಯಾಲೋ ರಿನ್ಸಲ್ ಜ್ಞಾಪಕ ಇದೆಯಲ್ಲ, ಅಲ್ಲಿ ಈ ಡೈಅಜೋಟೈಸೇಷನ್ ಪ್ರೋಸೆಸ್ ಮಾಡಿಕೊಂಡೇ ಮುಂದೆ ಎತ್ಕೊಂಡು ಹೋಗ್ತಾರೆ ಹ್ಯಾಲೋಜಿನೇಷನ್ಸ್ ಆಫ್ ವಾಟ್ ಇಸ್ ದಟ್ ಆಲ್ಕೇನ್ಸ್ನ. ಓಕೆ, ಸಿಂಪಲ್. ಈಗ ಬನ್ನಿ ನೋಡೋಣ ಡೈಅಜೋಟೈಸೇಷನ್ ರಿಯಾಕ್ಷನ್ ಅಥವಾ ವಾಟ್ ಇಸ್ ದಿಸ್ ಡೈಅಜೋಟೈಸೇಷನ್ ರಿಯಾಕ್ಷನ್ ಹೇಗಾಗುತ್ತೆ ಅಂತ. ಸೊ ಅನಿಲಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್ ಪ್ಲಸ್ HCl. ಇದರಿಂದ ಬಂದಿರೋ ಕ್ವಶನ್ ಸುಮಾರು ಇದೆ ಮಕ್ಕಳೇ, ಗೊತ್ತಾಗುತ್ತೆ ನಿಮಗೆ. ಸೊ ಅನಿಲಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್ ಪ್ಲಸ್ HCl at 273 to 278 Kelvin to give benzene diazonium chloride. ಈ ಒಂದು ಕಾಂಪೌಂಡ್ ನಾವು ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕರಿತೀವಿ. ನೋಡಿ ಬೆನ್ಝೀನ್ ಡೈಅಜೋ ಕ್ಲೋರೈಡ್, ಬೆನ್ಝೀನ್ ಡೈಅಜೋನಿಯಂ ಪ್ರಿಫಿಕ್ಸ್ ಬರಲಿ ಅಂತ, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ ಪ್ಲಸ್ HCl ಸೋಡಿಯಂ ಕ್ಲೋರೈಡ್ ಪ್ಲಸ್ H2O. ಅರ್ಥ ಆಗ್ತಿದ್ದಿಲ್ಲ? ಸೊ ಇದನ್ನ ನಾವು ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತಲೂ ಕರಿತೀವಿ. ಓಕೆ, ಎಸ್, ಮುಂದೆ ಹೋಗೋಣ. ಎಸ್, ಈಗ ಡೈಅಜೋನಿಯಂ ಸಾಲ್ಟ್. ಈಗ ಒಂದು ಡೈಅಜೋನಿಯಂ ಸಾಲ್ಟ್ ಹೇಗಿರುತ್ತೆ ಅಂತ ನೋಡ್ಕೊಂಡ್ಬಿಡೋಣ ಮಕ್ಕಳೇ. ಸೊ ಒಂದು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಈ ಆಲ್ಕೈಲ್ ಗ್ರೂಪ್ಗೆ ಒಂದು ಅಜೋ ಗ್ರೂಪು ಅಂದರೆ ನೈಟ್ರೋಜನ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಮತ್ತೆ ಒಂದು ಹ್ಯಾಲೋಜನ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಇದ್ರ ಮೇಲೆ ಪ್ಲಸ್ ಬಂದಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದ್ರದ್ದು ಇನ್ನೂ ಒಂದು ಫಾರ್ಮು ಆರ್ ನೈಟ್ರೋಜನ್ ಟ್ರಿಪಲ್ ಬಾಂಡ್ N X- ಇದು ಪ್ಲಸ್. ಸೊ ದಿಸ್ ಇಸ್ ಹೌ ಆ್ಯಕ್ಚುಲಿ ಅಜೋನಿಯಂ ಸಾಲ್ಟ್ ವಿಲ್ ಲುಕ್ ಲೈಕ್.
ಕ್ವಟರ್ನರಿ ಅಮೋನಿಯಂ ಸಾಲ್ಟ್ಸಿಗೆ ಸೇರುತ್ತಿದ್ದು. ಓಕೆ, ಡೈಅಜೋನಿಯಂ ಸಾಲ್ಟ್. ಅರ್ಥ ಆಗ್ತಿದ್ದಿಲ್ಲ? ಸೊ ಎರಡು ಬ್ಯೂಟಿಫುಲ್ ಎಕ್ಸಾಂಪಲ್ ನೋಡಿ. ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ ಗೊತ್ತಲ್ವಾ? ಇದು ಬೆಂಜಿನ್ ಗ್ರೂಪು, ಅಜೋ ಗ್ರೂಪು, ಕ್ಲೋರಿನ್ ಗ್ರೂಪು. ಡೈ ಅಂದರೆ ಎರಡಿದೆ ಅಂತ. ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್. ಅಜೋ ಅನ್ನೋದು ನೈಟ್ರೋಜನ್ಗೆ ಲ್ಯಾಟಿನ್ ನೇಮ್ ಮಕ್ಕಳ. ಓಕೆ, ಸೊ ಇನ್ನೊಂದು ಇದೆ ನೋಡಿ, ಬೆಂಜಿನ್ ಡೈಅಜೋನಿಯಂ ಹೈಡ್ರೋಜನ್ ಸಲ್ಫೇಟ್. ಎಲ್ಲೂ ಗ್ಯಾಪ್ ಬಿಡಂಗಿಲ್ಲ, ಹಂಗೆ ಸೇರಿಸ್ಕೊಂಡ್ಬರ್ಬೇಕು. ಬೆಂಜಿನ್ ಡೈಅಜೋನಿಯಂ ಹೈಡ್ರೋಜನ್ ಸಲ್ಫೇಟ್, ಸಲ್ಫೇಟ್ ಅಯೋನ್ ಅಲ್ವಾ? ಸೊ ಬೆಂಜಿನ್ ಡೈಅಜೋನಿಯಂ ಹೈಡ್ರೋಜನ್ ಸಲ್ಫೇಟ್ ಇದೆಲ್ಲಾನು ಡೈಅಜೋನಿಯಂ ಸಾಲ್ಟ್ಗೆ ಬರುತ್ತೆ. ಸಾಲ್ಟ್ ಅಂತ ಯಾಕೆ ಕನ್ಸಿಡರ್ ಆಯಿತು? ಬಿಕಾಸ್ ಆಫ್ ಪ್ಲಸ್ ಅಂಡ್ ಮೈನಸ್. ಓಕೆ, ಎಸ್, ಮುಂದೋಗೋಣ. ಸೊ ಈಗ ಈ ಡೈಅಜೋಟೈಸೇಷನ್ ರಿಯಾಕ್ಷನ್ ನಾನು ಆವಾಗಲೇ ಹೇಳಿದ್ನಲ್ಲ. ಸೊ ಸೇಮ್ ನೈಟ್ರೇಷನ್ ಫ್ರಮ್ ಪ್ರಿಪರೇಷನ್ ಫ್ರಮ್ ನೈಟ್ರೇಷನ್ ಅದೇ ಥರ. ಸೊ ಅಜೋಟೈಸೇಷನ್ ರಿಯಾಕ್ಷನ್ ಆವಾಗಲೇ ನೋಡಿದ್ವಾ ಅದೇ ಥರ. ಸೊ ಅನಿಲಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್ ಪ್ಲಸ್ HCl at 273 to 278 Kelvin ಟು ಗಿವ್ ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್. ಸೊ ಇದು ರಿಯಾಕ್ಷನಲ್ಲಿ ಬರಿಬೇಕಂದ್ರೆ ಫಸ್ಟ್ ಒಂದು ಅನಿಲಿನ್ ಬರ್ಕೊಬಿಡೋಣ. ಓಕೆ, NH2 ಅಲ್ವಾ ಅನಿಲಿನ್ ಅಂದರೆ? ವೆರಿ ಗುಡ್. ಸೊ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್ NaNO2 ಅದ್ರ ಜೊತೆಗೆ 2HCl. ಸೊ ಅಟ್ ವಾಟ್ ಟೆಂಪ್ರೇಚರ್ಸ್? 273 to 278 ಕೆಲ್ವಿನ್ಗೆ ರಿಯಾಕ್ಷನ್ ಮಾಡಿದ್ರೆ ಸೊ ನಾನು ಏನು ಬರುತ್ತೆ? ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ ಬರುತ್ತೆ. ಏನು ಬರುತ್ತೆ ಮಕ್ಕಳೇ? ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್. ಯಾವ ನೈಟ್ರೋಜನ್ ಮೇಲೆ ಪ್ಲಸ್ ಮೈನಸ್ ಬರೀತೀವೋ ಅದು ತುಂಬ ಇಂಪಾರ್ಟೆಂಟು. ಈ ನೈಟ್ರೋಜನ್ಗೆ ಬರಲ್ಲ, ಯಾಕಂದರೆ ಈ ನೈಟ್ರೋಜನ್ಗೆ ಕರೆಕ್ಟಾಗಿ 3 ಬಾಂಡ್ ಇದೆ. ಬಟ್ ಈ ನೈಟ್ರೋಜನ್ಗೆ 1 + 3 4 ಬಾಂಡ್ ಆಯಿತು, ಅದಕ್ಕೆ ಪ್ಲಸ್ ಚಾರ್ಜು Cl ಮೈನಸ್. ಅರ್ಥ ಆಗ್ತಿದೆಯಲ್ಲ? ಎಸ್. ವಿತ್ ದಿ ಲಿಬರೇಷನ್ ಆಫ್ NaCl ಪ್ಲಸ್ 2H2O. ಸೊ ಇದನ್ನ ನಾವು ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಡೈಅಜೋಟೈಸೇಷನ್ ರಿಯಾಕ್ಷನ್ ಆರ್ ಪ್ರಿಪರೇಷನ್ ಆಫ್ ಡೈಅಜೋನಿಯಂ ಸಾಲ್ಟ್ಸ್. ನೆಕ್ಸ್ಟ್, ಇವಾಗ ಈ ಅಜೋನಿಯಂ ಡೈಅಜೋನಿಯಂ ಸಾಲ್ಟ್ಸ್ದು ಕೆಮಿಕಲ್ ರಿಯಾಕ್ಷನ್ ಎರಡು ಥರ ಕ್ಲಾಸಿಫೈ ಮಾಡ್ಬೋದು. ಒಂದು ಬಂದ್ಬಿಟ್ಟು ರಿಮೂವಲ್ ಆಫ್ ನೈಟ್ರೋಜನ್, ಅಂದರೆ ಅಜೋ ಗ್ರೂಪ್ನ ಕಂಪ್ಲೀಟಾಗಿ ರಿಮೂವ್ ಮಾಡುವಂಥ ರಿಯಾಕ್ಷನು. ಇನ್ನೊಂದು ರಿಯಾಕ್ಷನು ರಿಟೆನ್ಷನ್ ಆಫ್ ಅಮೋನಿಯಾ, ಅಂದರೆ ಡೈಅಜೋ ಗ್ರೂಪ್. ಅಮೋನಿಯಾ ಅಲ್ಲ, ರಿಟೆನ್ಷನ್ ಆಫ್ ಅಜೋ ಗ್ರೂಪ್. ರಿಮೂವಲ್ ಆಫ್ ಅಜೋ ಗ್ರೂಪ್, ರಿಟೆನ್ಷನ್ ಆಫ್ ಅಜೋ ಗ್ರೂಪ್. ಓಕೆ, ಎರಡಿದೆ. ಸೊ ಬನ್ನಿ ಒಂದೊಂದಕ್ಕೊಂದು ಎಕ್ಸಾಂಪಲ್ ನೋಡ್ಕೊಂಬೋಣ. ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ತೆಗೆದು ಆಚೆ ಹಾಕುವಂಥ ರಿಯಾಕ್ಷನ್. ಅದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಬಂದ್ಬಿಟ್ಟು ಸ್ಯಾಂಡ್ಮೇ ರಿಯಾಕ್ಷನ್. ಇದ್ರ ಜೊತೆಗೆ ಗಟ್ರಮ್ಯಾನ್ ರಿಯಾಕ್ಷನು, ಗಟ್ರಮ್ಯಾನ್ ಕೋಚ್ ರಿಯಾಕ್ಷನ್ ಕೂಡ ಬರುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಎಸ್, ನೋಡೋಣ. ಸೊ ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಕಾಪರ್. ಓಕೆ, ರಿಯಾಕ್ಟ್ಸ್ ವಿತ್ ಕಾಪರ್, highlights in the presence of HBr to copper to give halobenzene. To give what dears? Halobenzene. Okay, nodi benzene diazonium chloride. So plus minus. Okay, in the presence of copper bromide. Okay, and what is that? Alkali halide. Okay, alkali halide alla halides adu. Yeah, acid halides. To give halobenzene plus N2O. ಸೊ ಇಲ್ಲಿ ಎಕ್ಸ್ ಏನು ಬೇಕಾದ್ರೆ ಇರ್ಬೋದು, Cl ಇರ್ಬೋದು, ಫ್ಲೂರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಅಯೋಡಿನ್ ಇರ್ಬೋದು. ಅರ್ಥ ಆಗ್ತಿದೆಯಲ್ಲ? ಇಷ್ಟೇ. ಸ್ಯಾಂಡ್ಮೇ ಎಕ್ಸಾಂಪಲ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್ ಆಫ್ ನೈಟ್ರೋಜನ್. ಓಕೆ, ನೆಕ್ಸ್ಟು ರಿಟೆನ್ಷನ್ ಅಂದರೆ ಉಳಿಸ್ಕೊಳ್ಳೋದು. ಅಜೋ ಗ್ರೂಪ್ನ ಉಳಿಸ್ಕೊಳ್ಳೋ ಅಂಥ ಕಾನ್ಸೆಪ್ಟ್ ನೋಡೋಣ. ಓಕೆ, ಅಜೋ ಗ್ರೂಪ್ನ ಉಳಿಸ್ಕೊಳ್ಳೋ ಅಂಥ ಕಾನ್ಸೆಪ್ಟ್ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಬಂದ್ಬಿಟ್ಟು ಕಪಲಿಂಗ್ ರಿಯಾಕ್ಷನ್. ಎಂಥ ರಿಯಾಕ್ಷನ್ ಮಕ್ಕಳೇ? ಕಪಲಿಂಗ್ ರಿಯಾಕ್ಷನ್. ಏನಂತ ನೋಡ್ಕೊಂಬಿಡೋಣ. ಡೈಅಜೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ phenol, actually ಇದು phenol to give hydroxybenzene which is an orange dye. Very simple. ಇಲ್ಲಿ ನೋಡಿ, ಇದು ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್ ಅಲ್ವಾ? ಇದಿಷ್ಟು ಬೆಂಜಿನ್ ಡೈಅಜೋನಿಯಂ ಕ್ಲೋರೈಡ್, ಕರೆಕ್ಟ್? ಇದು ಫಿನಾಲ್, ಇದು ಫಿನಾಲ್, ಇದು ಫಿನಾಲ್, ಕರೆಕ್ಟಾ? ದಿಸ್ ರಿಯಾಕ್ಟ್ಸ್ ವಿತ್ pH under 9 to 10 ತುಂಬ ಬೇಸಿಕ್ ಕಂಡೀಷನಲ್ಲಿ ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್. ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್ ಏನಿಲ್ಲ ಮಕ್ಕಳಿಗೆ, ಒಂದು ಕನೆಕ್ಷನ್ ಆಯಿತು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಈ ನೈಟ್ರೋಜನ್ ಜೊತೆ ಬಾಂಡ್ ಆಗ್ಬಿಟ್ಟು ಈ ಹೈಡ್ರೋಜನ್ ಕ್ಲೋರಿನ್ HCl ಆಗಿ ರಿಮೂವ್ ಆಗ್ಬಿಡುತ್ತೆ ಅಷ್ಟೇ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ H ಮತ್ತು Cl HCl ಆಗಿ ಆಚೆ ಹೋಗ್ಬಿಡುತ್ತೆ. HCl ಆಗಿ ಆಚೆ ಹೋಗ್ಬಿಟ್ಟು ಈ ಬಾಂಡು ಇದ್ರ ಜೊತೆ ಈ ನೈಟ್ರೋಜನ್ ಜೊತೆ ಮಾಡಿಬಿಡುತ್ತೆ ಅಷ್ಟೇ. ಆವಾಗ ಇಲ್ಲಿ ಟ್ರಿಪಲ್ ಬಾಂಡ್ ಇರೋದು ಸಿಂಗಲ್ ಬಾಂಡ್ ಆಗುತ್ತೆ, ಪ್ಲಸ್ ಚಾರ್ಜ್ ಒಟ್ಟೋಗುತ್ತೆ, ಸ್ಟೇಬಲ್ ಕಾಂಪೌಂಡ್ ಬರುತ್ತೆ, ವಿಚ್ ಇಸ್ ಅ ಆರೆಂಜ್ ಡೈ. ಕ್ಲಿಯರ್? ಸೊ ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್.
ಅರ್ಥ ಆಗ್ತಿದೆಯಲ್ಲ. ಸೊ ಇದನ್ನ ನಾವು ಕಪಲಿಂಗ್ ರಿಯಾಕ್ಷನ್. ಇದು ರಿಟೆನ್ಷನ್. ಈ ಅಜೋ ಗ್ರೂಪ್ ನೋಡಿ ಅಲ್ಲೇ ಇದೆ, ಎಲ್ಲೂ ಹೋಗ್ತಾ ಇಲ್ಲ. ಇದು ರಿಟೆನ್ಷನ್ ರಿಯಾಕ್ಷನ್. ಆ ಸ್ಯಾಂಡ್ಮೈರ್ ರಿಯಾಕ್ಷನ್ ಅಲ್ಲಿ ನೈಟ್ರೋಜನ್ ಆಗಿ ಎಸ್ಕೇಪ್ ಆಗಿಬಿಡುತ್ತೆ. ಕ್ಲಿಯರ್? ಎಸ್. ಓಕೆ. ಸೊ ನಾನು ತಂದಿರುವ ಸಿನಾಪ್ಸಿಸ್ ಎಲ್ಲಾನು CET ಪಾಯಿಂಟ್ ಆಫ್ ಅಲ್ಲೇ ತಂದಿದ್ದೀನಿ. ಬಟ್ ಅಮೈನ್ ಚಾಪ್ಟರ್ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಸೇ ಇದೆ. ಆ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಬೇಕಾಗಿದ್ರೆ ನಾನು ಕೇಳುವಂಥದ್ದಿಷ್ಟೇ. ಸೊ ದಯವಿಟ್ಟು ಒನ್ ಶಾರ್ಟ್ ವೀಡಿಯೋಸ್ ಇದೆ ಮಕ್ಕಳೇ, ಅದನ್ನು ಹೋಗಿ ನೋಡ್ಕೊಂಬನ್ನಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಇವಾಗ ನಾನು ಮಾಡಿರೋ ಸಿನಾಪ್ಸಿಸ್ಸು ಇವಾಗ ನೆಕ್ಸ್ಟ್ ಬರುವಂಥ PYQ ಸಾಲ್ವ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡ್ದೇನೆ ಪಟ ಅಂತ ಹೇಗೆ ಸಾಲ್ವ್ ಮಾಡೋದಂತ ನೋಡ್ಕೊಂಡು ಹೋಗೋಣ. ಓಕೆ. ಎಸ್. ಸೊ ಮುಂದೆ ಹೋಗೋಣ. ಫಸ್ಟ್ ಕ್ವೆಶನ್ ಇದು ಆ್ಯಕ್ಚುಲಿ 2025 ಇಂದ 25 2021 22 23 24 25 ತನಕ ಕ್ವೆಶನ್ಸ್ ತಂದಿದ್ದೀನಿ ನಾನು. ಓಕೆ. ಎಸ್. ಇಯರ್ ವೈಸ್. ಈಗ ದ ಮೆಥಡ್ ಬೈ ವಿಚ್ ಅನಿಲಿನ್ ಕೆನಾಟ್ ಬಿ ಪ್ರಿಪೇರ್ಡ್ ಈಸ್ ಕ್ಯಾಲ್ಕುಲೇಷನ್ ಬರಲ್ಲ, ಆರ್ಗಾನಿಕಲಿ ಐಡಿಯಾ ಮಾತ್ರ ಗೊತ್ತಿರಬೇಕು. ಓಕೆ. ದ ಮೆಥಡ್ ಬೈ ವಿಚ್ ಅನಿಲಿನ್ ಕೆನಾಟ್ ಬಿ ಪ್ರಿಪೇರ್ಡ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ, ಒಂದೊಂದೇ ಆಪ್ಷನ್ ಓದ್ಕೊಂಡು ಹೋಗ್ತಾ ಇರೋಣ. ಓಕೆ. ಎಸ್. ದ ಮೆಥಡ್ ಬೈ ವಿಚ್ ಅನಿಲಿನ್ ಕೆನಾಟ್ ಬಿ ಪ್ರಿಪೇರ್ಡ್ ಅಂತ ಕೇಳಿದ್ದಾರೆ. ನೋಡಿ, ಅನಿಲಿನ್ನು ಈಸ್ ಪ್ರಿಪೇರ್ಡ್ ಬೈ ಅಮೋನಿಯಾ. ಅಮೋನಿಯಾ ವಿಲ್ ನೆವರ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಟ್ಯಾಕ್. ನ್ಯೂಕ್ಲಿಯೋಫೈಲ್ಸ್ ಅಂದರೆ ನೆಗೆಟಿವ್ ಚಾರ್ಜ್ ಸ್ಪೀಸೀಸ್ ಅಟ್ಯಾಕ್ ಆಗಲ್ಲ. ಯಾಕಂದರೆ ಅಮೋನಿಯಾ ಬೇಸು, ಅಮೋನಿಯಾ ಮೇಲ್ಗಡೆನೇ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಅದೇ ನೆಗೆಟಿವ್ ಇನ್ ನೇಚರು. ಇನ್ನೊಂದು ನೆಗೆಟಿವ್ ಬಂದರೆ ರಿಪಲ್ಷನ್ ಆಗಿಬಿಡುತ್ತೆ, ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಗುತ್ತೆ. ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಮೋನಿಯಾ ಹೋಗಲ್ಲ. ಅರ್ಥ ಆಗ್ತಿದೆಯಲ್ಲ? ಅನಿಲಿನ್. ನೈಟ್ರೇಷನ್ ಆಫ್ ಬೆನ್ಸಿನ್ ಫಾಲೋಡ್ ಬೈ ರಿಡಕ್ಷನ್ ಬೈ ಸ್ಟಾನಸ್ ಅಂಡ್ ಕಾನ್ಸಂಟ್ರೇಟೆಡ್ HCl. ಹೌದು, ಆಗುತ್ತೆ, ಮಾಡ್ಬೋದು. ಡಿಗ್ರೇಡೇಷನ್ ಆಫ್ ಬೆನ್ಸಿನಮೈಡ್ ವಿತ್ ಬ್ರೋಮಿನ್ ಇನ್ ಆಲ್ಕಲೈನ್ ಸೊಲ್ಯೂಷನ್. ಎಸ್, ಕಾರ್ಬಲಮೈಲ್ ರಿಯಾಕ್ಷನ್ ಆರಾಮಾಗಿ ಮಾಡ್ಬೋದು. ರಿಡಕ್ಷನ್ ಆಫ್ ನೈಟ್ರೋಬೆನ್ಸಿನ್ ವಿತ್ H2PD ಅಂಡ್ ಎಥನಾಲ್ ಫ್ರಮ್ ನೈಟ್ರೋ ಗ್ರೂಪ್ಸ್ ಅಂತ ಓದಿದ್ವಲ್ಲ, ವೆರಿ ಗುಡ್, ಇದು ಮಾಡ್ಬೋದು. ಅಂಡ್ ಆಬ್ವಿಯಸ್ಲಿ ಆಪ್ಷನ್ ಡಿ ಆಗಲ್ಲ. ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಪ್ಲಾಟಿನಮೈಡ್ ಟ್ರೀಟೆಡ್ ವಿತ್ ಕ್ಲೋರೋಬೆನ್ಸಿನ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ವಿತ್ aqueous NaOH. ನೋ, ನಾಟ್ ಪಾಸಿಬಲ್, ಬಿಕಾಸ್ ಅಮೈನ್ಸ್ ವಿಲ್ ನೆವರ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಟ್ಯಾಕ್. ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಟ್ಯಾಕ್ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಓಕೆ. ಸೊ ಆಪ್ಷನ್ ಡಿ ಇಸ್ ದಿ ರಾಂಗ್ ಒನ್ ಆ್ಯಂಡ್ ಇಟ್ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ. ಓಕೆ, ಇಲ್ಲೇನಿದೆ, ಒಂದು ರಿಯಾಕ್ಷನ್ ಇದೆ. ಏನು ರಿಯಾಕ್ಷನ್ ಅಪ್ಪ ಇದು? ಸೊ ಫಿನೈಲ್ ಮೀಥೈಲ್ ಕ್ಲೋರೈಡ್ ಅಲ್ವಾ? ಫಿನೈಲ್ ಮೀಥೈಲ್ ಕ್ಲೋರೈಡ್ ಇದು. ಹಾಂ, ಕರೆಕ್ಟಾ? ಆಲ್ಕೋಹಾಲಿಕ್ ಅಮೋನಿಯಾ ಹಾಕ್ತಿದ್ವಿ, ಯಾವುದೋ ಒಂದು ಪ್ರಾಡಕ್ಟ್ ಬರ್ತಿದೆ, ಪ್ರಾಡಕ್ಟ್ ಎ. ಅದನ್ನು ತಿರ್ಗಾ ಮೀಥೈಲ್ ಕ್ಲೋರೈಡ್ ಹಾಕಿದ್ರೆ ಪ್ರಾಡಕ್ಟ್ ಬಿ ಬರ್ತಿದೆ. ದ ಪ್ರಾಡಕ್ಟ್ ಬಿ ಈಸ್ ಅಂತ ಕೇಳಿದ್ದಾರೆ. ಪ್ರಾಡಕ್ಟ್ ಎ ಕೇಳಿಲ್ಲ, ಪ್ರಾಡಕ್ಟ್ ಬಿ ಏನು ಅಂತ ಕೇಳಿದ್ದಾರೆ. ಓಕೆ. ಸೊ ಒಂದು ಕೆಲಸ ಮಾಡೋಣ, ಫಸ್ಟು ರಿಯಾಕ್ಷನ್ನ ಬರೆದು ನೋಡೋಣ ಏನು ಬರುತ್ತೆ ಅಂತ. ಓಕೆ. ಸೊ C6H5 ಅಲ್ವಾ? ಸೊ ಫಿನೈಲ್ ಗ್ರೂಪು C6H5 CH2Cl. ಸೊ ಇದ್ರ ಜೊತೆಗೆ ಏನು ಆ್ಯಡ್ ಮಾಡ್ತಿದ್ವಿ ನಾವು? ಸೊ ಇದ್ರ ಜೊತೆಗೆ ಆ್ಯಡ್ ಮಾಡ್ತಿರೋದು, ವಿ ಆರ್ ಆ್ಯಡಿಂಗ್ ಆಲ್ಕೋಹಾಲಿಕ್ ಅಮೋನಿಯಾ. ಆಲ್ಕೋಹಾಲಿಕ್ ಅಮೋನಿಯಾ ಆದರೆ ಅದು ಅಮೈನ್ಸ್ ಕೊಡುತ್ತೆ. ಸೊ ಆಗೇನು ಬರುತ್ತೆ? C6H5 CH2 NH2 ಬಂದ್ಬಿಡುತ್ತೆ, ಪ್ರೈಮರಿ ಅಮೈನ್. ಫಿನೈಲ್ ಮಿಥೈಲ್ ಅಮೈನ್ ಬರುತ್ತೆ ಅಲ್ವಾ? ಪ್ರಾಡಕ್ಟ್ ಎ. ಇದು ಎಂಥ ಪ್ರಾಡಕ್ಟು? ಇದು ಪ್ರಾಡಕ್ಟ್ ಎ ಆಗುತ್ತೆ. ಓಕೆ. ಸೊ ದಿಸ್ ಆನ್ ರಿಯಾಕ್ಷನ್ ವಿತ್, ಇದ್ರ ಜೊತೆಗೆ ಮೀಥೈಲ್ ಕ್ಲೋರೈಡ್ ಆ್ಯಡ್ ಮಾಡ್ತಿದ್ವಿ, 2 moles ಆಫ್ ಮೀಥೈಲ್ ಕ್ಲೋರೈಡ್ ಅಲ್ವಾ ಮಕ್ಕಳೇ? ಆವಾಗ ಪ್ರಾಡಕ್ಟ್ ಬಿ ಏನು ಬರುತ್ತೆ ಗೆಸ್ ಮಾಡ್ಬೋದಾ ನೀವು? ವೆರಿ ಸಿಂಪಲ್. ಈ 2 ನೈಟ್ರೋಜನ್ ಕಾಣಿಸ್ತಿದೆ ಗೊತ್ತಾ, 2 ಹೈಡ್ರೋಜನ್, ಅದು ರೀಪ್ಲೇಸ್ ಆಗಿಬಿಡುತ್ತೆ. ಏನರಲ್ಲಿ ರೀಪ್ಲೇಸ್ ಆಗಿಬಿಡುತ್ತೆ? ಸೊ C6H5 CH2N ಈ ಜಾಗದಲ್ಲಿ 2 ಮೀಥೈಲ್ ಗ್ರೂಪ್ ಬಂದು ಸೇರ್ಕೊಬಿಡುತ್ತೆ. ಸೊ ದಿಸ್ ಇಸ್ ಟರ್ಷರಿ ಅಮೈನ್ ಆಗಿಬಿಡುತ್ತೆ. ಸೊ ಇವಾಗ ಇದಕ್ಕೆ ಹೆಸರು ಕೊಡಬೇಕು. ಎನ್ಗೆ 2 ಮೀಥೈಲ್ ಇದೆ. ಸೊ N, N ಡೈಮೀಥೈಲ್ ಫಿನೈಲ್ ಅಮೈನ್. N, N ಡೈಮೀಥೈಲ್ ಫಿನೈಲ್ ಅಮೈನ್. ಯಾವ ಆಪ್ಷನ್ ಮಕ್ಕಳೇ? ಸೊ N, N ಡೈಮೀಥೈಲ್ ಫಿನೈಲ್ ಮೈಥೈನ್ ಅಮೈನ್. ಕರೆಕ್ಟ್. ಸಾರಿ, ಮೀಥೈನ್ ಗ್ರೂಪ್ ಮಿಸ್ ಮಾಡಿಬಿಟ್ಟೆ ನಾನು. ಸೊ N, N ಡೈಮೀಥೈಲ್ ಫಿನೈಲ್ ಮೀಥೈನ್ ಅಮೈನ್ ಅಲ್ವಾ? ಸೊ ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಒನ್. ಮಿಕ್ಕಿದೆಲ್ಲನೂ ತಪ್ಪು. ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಅಲ್ಲ. ಆಪ್ಷನ್ ಬಿ ಯಾಕೆ ತಪ್ಪು ಅಂದರೆ N, N ಡೈಮೀಥೈಲ್ ಬೆನ್ಸಿನಮೈನ್ ಅಂತ ಇದೆ. ನೋ, ತಪ್ಪು.
ಸಿ ಎನ್ ಬಂದ್ಬಿಡ್ತು. ನೋ, ರಾಂಗ್. ಫಿನೈಲ್ ಎನ್ ಕಮ ಎನ್, ಫಿನೈಲ್ ಡೈರೆಕ್ಟ್ ಆಗಿ ನೈಟ್ರೋಜನ್ಗೆ ಅಟ್ಯಾಚ್ ಆಗಿಲ್ಲ. ದೇರ್ಫೋರ್ ಆಪ್ಷನ್ ಡಿ ಕೂಡ ತಪ್ಪಾಗಿರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಹಿಯರ್ ಇಟ್ ಇಸ್ ಎನ್ ಕಮ ಎನ್, ಡೈಮೀಥೈಲ್ ಫಿನೈಲ್ ಮೀಥೈಲ್ ಅಮೈನ್. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಗೊತ್ತಾಗ್ತಿದೆಯಲ್ವಾ? ಎಸ್. ನೆಕ್ಸ್ಟ್, ಆ ಸೆಕೆಂಡರಿ ಅಮೈನ್ ಇಸ್ ಅಂತ ಕೇಳಿದ್ದಾರೆ. ಅಂದರೆ ಸೆಕೆಂಡರಿ ಅಮೈನ್ ಅಂದರೆ ಏನು? ಸೊ ಸೆಕೆಂಡರಿ ಅಮೈನ್ ಅಂದರೆ ನೈಟ್ರೋಜನ್ ಅಲ್ಲಿ 2 ಹೈಡ್ರೋಜನ್ ಸಬ್ಸ್ಟಿಟ್ಯೂಟ್ ಆಗಿಬಿಟ್ಟಿರುತ್ತೆ ಆಲ್ಕೈಲ್ ಗ್ರೂಪಲ್ಲಿ ಅಲ್ವಾ? ಇದನ್ನು ನಾವು ಏನಂತ ಕರಿತೀವಿ ಮಕ್ಕಳೇ? ಸೊ ಇದನ್ನು ನಾವು ಸೆಕೆಂಡರಿ ಅಮೈನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಸೆಕೆಂಡರಿ ಅಮೈನ್. ಸೊ ಇದ್ರ ಮೇಲ್ಗಡೆ ಏನೋ ಒಂದು ಕ್ವಶನ್ ಕೇಳಿದ್ದಾರೆ. ಎ ಸೆಕೆಂಡರಿ ಅಮೈನ್ ಇಸ್ ಏನು ಅಂತ. ಆ ಕಾಂಪೌಂಡ್ ವಿತ್ 2 ಕಾರ್ಬನ್ ಆಟಮ್ಸ್ ಇನ್ ದಿ ನೈಟ್ರೋಜನ್ ಗ್ರೂಪ್. ತಪ್ಪು ಅಲ್ವಾ? ಇಲ್ಲ. A compound with a nitrogen group on the carbon atom in the number of second position. Alve alla. A compound in which 2 of the hydrogen atoms of ammonia have been replaced by an organic group. Correct alva? Secondary amine andre nitrogen alli 3 hydrogen ide ಅಮೋನಿಯಾದಲ್ಲಿ. ಅದರಲ್ಲಿ ಎಷ್ಟು ಹೈಡ್ರೋಜನ್ಸ್ ನೀವು ರೀಪ್ಲೇಸ್ ಮಾಡ್ತೀರೋ ಅದ್ರ ಬೇಸ್ ಮೇಲೆ ಪ್ರೈಮರಿ, ಸೆಕೆಂಡರಿ, ಟರ್ಸರಿ ಅಂತ ಬರುತ್ತೆ. ಸೊ ಸೆಕೆಂಡರಿ ಅಂತ ಕರೆದಾಗ ನೈಟ್ರೋಜನ್ ಇರೋ 2 ಹೈಡ್ರೋಜನ್ ಒಂದು ಆರ್ಗಾನಿಕ್ ಗ್ರೂಪ್ ಅಂದ್ರೆ ಹೈಡ್ರೋಕಾರ್ಬನ್ಸ್ ಸಬ್ಸ್ಟಿಟ್ಯೂಟ್ ಮಾಡಿರಬೇಕು. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಸೊ ಆಪ್ಷನ್ ಡಿ ಆಬ್ವಿಯಸ್ಲಿ ರಾಂಗ್ ಇರುತ್ತೆ. ಗೊತ್ತಾಗ್ತಿದೆಯಾ? ಸಿಂಪಲ್ ಆಗಿದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್ ಮಕ್ಕಳೇ. ಓಕೆ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ಗೆ ಬರೋಣ. ಎಸ್, a carbolamine test for primary amine and the resulting foul smell is a product of, ನಾನು ಹೇಳಿದ್ದೀನಿ ಆ್ಯಕ್ಚುಲಿ ಸಿನಾಪ್ಸಿಸ್ ಅಲ್ಲಿ ಕೂಡ. ಆಪ್ಷನ್ಸ್ ನೋಡೋಣ. ಸೊ ಇಟ್ ಈಸ್ ಬಿಕಾಸ್ ಆಫ್ ಮೀಥೈಲ್ ಸೈನೈಡ್, ಮೀಥೈಲ್ ಐಸೋಸೈನೈಡ್, ಇದು ಆಸಿಡ್ ಕ್ಲೋರೈಡ್, ಇದು ಬಂದ್ಬಿಟ್ಟು ಎನ್ ಮೀಥೈಲ್ ಎನ್ ಕ್ಲೋರೈಡ್. ಯಾವ ಆಪ್ಷನ್ ಮಕ್ಕಳೇ? ಸೊ ನಾನು ನಿಮಗೆ ನೋಡಿದ ತಕ್ಷಣ ಗೊತ್ತಿರುತ್ತೆ. ದ ಫೌಲ್ ಸ್ಮೈಲ್ ಇನ್ ಕಾರ್ಬಲಮೈನ್ ಟೆಸ್ಟ್ ಫಾರ್ ಪ್ರೈಮರಿ ಅಮೈನ್ ಇಸ್ ಬಿಕಾಸ್ ಆಫ್ ಮೀಥೈಲ್ ಐಸೋಸೈನೈಡ್. ಮೀಥೈಲ್ ಐಸೋಸೈನೈಡ್ ಕರೆಕ್ಟ್ ತಾನೆ? ಮೀಥೈಲ್ ಐಸೋಸೈನೈಡ್ ಇಂದನೇ ಬರೋದು ಅಲ್ವಾ? ಮೀಥೈಲ್ ಐಸೋಸೈನೈಡ್. ವೆರಿ ಗುಡ್, ಮೀಥೈಲ್ ಐಸೋಸೈನೈಡ್. ಸೊ CH3N ಟ್ರಿಪಲ್ ಬಾಂಡ್ ಸಿ. ಸೊ ಇದರಿಂದ ಬರೋದೇ ಮೀಥೈಲ್ ಐಸೋಸೈನೈಡ್, ಇದರಿಂದನೇ ಸ್ಮೆಲ್ ಬರೋದು ಅಲ್ವಾ? ಎಸ್, ಮೀಥೈಲ್ ಐಸೋಸೈನೈಡ್. ಮುಂದೆ ಹೋಗೋಣ. ಎಸ್, ಸಿಂಪಲ್ ಕ್ವೆಶನ್ಸ್ ಮಕ್ಕಳೇ. ಐಡೆಂಟಿಫೈ ದಿ ಪ್ರಾಡಕ್ಟ್ ಎ ಅಂಡ್ ಬಿ ಇನ್ ದಿ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ 2 ರಿಯಾಕ್ಷನ್ ಇದೆ, ಎ ಬಿ. ಇಲ್ಲಿ ಕಾಣಿಸ್ತಿದೆಯಾ? ಇದು ಎ, ಇದು ಬಿ. ಪ್ರಾಡಕ್ಟ್ ಏನು ಅಂತ ಗೊತ್ತಾಗಬೇಕು. ಇವಾಗ 1 ನಿಮಿಷ, ಇದು ಯಾರು ಬೇಕಾದ್ರೂ ಮಾಡ್ಬಿಡ್ಬೋದಲ್ವಾ? ಇಲ್ಲಿ ಒಂದು ಆಲ್ಕೈಲ್ ಹ್ಯಾಲೈಡ್ ಇದೆ. ಫಸ್ಟ್ AgC ಏನಂದರೆ ಸಿಲ್ವರ್ ಸೈನೈಡ್, ಸಿಲ್ವರ್ ಸೈನೈಡ್, ಸಿಲ್ವರ್ ನೈಟ್ರೈಡ್ ಅಂತಲೂ ಕರೀಬೋದು, ಸಿಲ್ವರ್ ನೈಟ್ರೈಡ್. ಇವಾಗ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಪ್ರಾಡಕ್ಟಲ್ಲಿ AgX ಆಚೆ ಬರ್ತಾ ಇದೆ. ಓಕೆ, AgX ಆಚೆ ಬರ್ತಾ ಇದೆ. ಸೊ RCN ಇರುತ್ತೆ ಅಲ್ವಾ? RCN ಮಾತ್ರ ಉಳ್ಕೊಂಡಿರೋದು. ಬಟ್ ಇಲ್ಲಿ ಕಾನ್ಸೆಪ್ಟ್ ಏನಂದರೆ ಕಾರ್ಬನ್ ನೈಟ್ರೋಜನ್ ಡಬಲ್ ಬಾಂಡ್ ಆಗಿರುತ್ತೆ ಅಲ್ವಾ? ಹಿಂಗಿದ್ರೆ ನೈಟ್ರೈಲ್ಸು, ಹಿಂಗಿದ್ರೆ ಸೈನೈಡ್ಸು. ಇದೇ ಇದರಲ್ಲಿ ಪ್ರಾಬ್ಲಮ್. ಅರ್ಥ ಆಗ್ತಿದೆಯಲ್ಲ? ಈ ಆರ್ ಗ್ರೂಪು ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯಾ ಅಥವಾ ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆಯಾ ಅನ್ನೋದೇ ಪ್ರಶ್ನೆ ಇಲ್ಲಿ. ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ ಯಾಕೆ, ನೈಟ್ರೋಜನ್ಗೆ ಅಟ್ಯಾಚ್ ಆಗಿದ್ರೆ ಯಾಕೆ? ಈ ರೀಸನ್ ಗೊತ್ತಿದ್ರೆ ಮಾತ್ರ ಈ ಆಪ್ಷನ್ನ ಕಂಡುಹಿಡಿಯೋಕ್ಕಾಗುತ್ತೆ. ಓಕೆ, ತಲೆ ಕೆಡ್ಸ್ಕೊಬೇಡಿ, ನಾನು ಇದೀನಿ, ಹೆಲ್ಪ್ ಮಾಡ್ತೀನಿ. ಇಲ್ಲಿ ನೋಡಿ, ಸಿಲ್ವರ್ ಸೈನೈಡ್ ಅಥವಾ ಸಿಲ್ವರ್ ನೈಟ್ರೈಡ್ ಅನ್ನೋದು ಒಂದು ಕೋವಲೆಂಟ್ ಇನ್ ನೇಚರ್. ಓಕೆ, ಕೋವಲೆಂಟ್ ನೇಚರ್ ಜಾಸ್ತಿ ನೈಟ್ರೋಜನ್ಗೆ ಫೇವರಬಲ್. ಓಕೆ, ಬಿಕಾಸ್ ಕೋವಲೆಂಟ್ ಕ್ಯಾರೆಕ್ಟರ್ ಅಲ್ಲಿ ನೈಟ್ರೋಜನ್ ಇಸ್ ಮೋರ್ ಕೋವಲೆಂಟ್ ಅಂಡ್ ಕಂಪೇರ್ಡ್ ಟು ಕಾರ್ಬನ್ ಬಿಕಾಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಓಕೆ, ಇನ್ ಅದರ್ ಹ್ಯಾಂಡ್ KCN ತಗೊಂಡ್ರೆ ನೀವು ಪೊಟ್ಯಾಷಿಯಂ ನೈಟ್ರೈಟ್, ನಿಮಿಷ, ಪೊಟ್ಯಾಷಿಯಂ ಸೈನೈಡ್ ತಗೊಂಡ್ರೆ KCN ಬಂದ್ಬಿಟ್ಟು ಮೋರ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್, ಅಂದ್ರೆ ಅಯಾನಿಕ್ ಕ್ಯಾರೆಕ್ಟರ್, ಅಯಾನಿಕ್ ನೇಚರ್. ಸೊ ದಿಸ್ ವಿಲ್ ಫೇವರ್ ಕಾರ್ಬನ್, ಕಾರ್ಬನ್ಗೆ ಫೇವರ್ ಆಗುತ್ತೆ. ಓಕೆ, ಸೊ ಈ 2 ಕಂಡೀಷನ್ನ ಇಟ್ಕೊಂಡು ನಾವೇನು ಬರಿಬೋದಂದ್ರೆ, ಸೊ RX ಪ್ಲಸ್ KCN ಪ್ಲಸ್ B ಪ್ರಾಡಕ್ಟ್ ಅಲ್ಲಿ ಏನು ಬರುತ್ತೆ ಅಂದ್ರೆ, ಇಲ್ಲಿ ನೋಡಿ, ದಿಸ್ R ವಿಲ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಕಾರ್ಬನ್, ವಿಲ್ ಅಟ್ಯಾಚ್ ಟು ಕಾರ್ಬನ್. In other hand, AgCN ಅಲ್ಲಿ R will attack to nitrogen. R ನೈಟ್ರೋಜನ್ಗೆ ಅಟ್ಯಾಕ್ ಆಗುತ್ತೆ.
ಓಕೆ. ಸೊ ಇದು ಫಸ್ಟ್ ಪ್ರಾಡಕ್ಟು, ಇದು ಸೆಕೆಂಡ್ ಪ್ರಾಡಕ್ಟು. ಈ ಆಪ್ಷನ್ ಇರುವಂಥ ಆಪ್ಷನ್ ಯಾವುದು? ಆಪ್ಷನ್ ಎ ಅಲ್ಲಿ ಆರ್ ಎನ್ನುವ ಆಕ್ಸಿಜನ್ ಎಲ್ಲ ಕೊಟ್ಟಿದ್ದಾರೆ, ಆಕ್ಸಿಜನ್ ಎಲ್ಲ ಇಲ್ವೇ ಇಲ್ಲ. ನೆಕ್ಸ್ಟು ಆರ್ ಎನ್ ಸಿ ಆ್ಯಂಡ್ ಆರ್ ಸಿ ಎನ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ಇದು ಯಾವುದು ಬರಲ್ಲ. ಗೊತ್ತಾಗ್ತಿದೆಯಾ ಮಕ್ಕಳೇ? ಎಸ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವೆರಿ ಗುಡ್. ಇಲ್ಲಿ ನೋಡಿ, ಇನ್ ದ ರಿಯಾಕ್ಷನ್, ಸೊ ಒಂದು ರಿಯಾಕ್ಷನ್ ಇದೆ. ಈ ರಿಯಾಕ್ಷನ್ ಅಲ್ಲಿ ಸೊ ವಾಟ್ ಇಸ್ ದಿಸ್? ಅನಿಲಿನ್ ಅಲ್ವಾ? ಅನಿಲಿನ್ ತಾನೇ ಇದು, ಅನಿಲಿನ್. ಅನಿಲಿನ್ ಜೊತೆಗೆ ಒಂದು ಪ್ರಾಡಕ್ಟ್ ಪಿ ಅದು ಹಾಕಿದ್ರೆ ಡೈಅಜೋನಿಯಂ ಕ್ಲೋರೈಡ್ ಬಂತು. ಅದ್ರ ಜೊತೆಗೆ N2BF4 ಹಾಕಿದ್ದಾರೆ, ತಿರ್ಗಾ ಆರ್ ಹಾಕಿದ್ದಾರೆ, NO2 ಬಂತು. ಅಂದರೆ ಅನಿಲಿನಿಂದ ನೈಟ್ರೋ ಬೆನ್ಸಿನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ರಿಯೇಜೆನ್ಸ್ ಏನೇನು ಅಂತ ಕೇಳಿದ್ದಾರೆ. PQRS, PQ ಮಾತ್ರ, ಸಾರಿ, PQR ಏನು ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ? PQR ಏನೇನು ಅಂತ. ಸೊ ಇದು ಗೊತ್ತಾಗಬೇಕಂದ್ರೆ ನಮ್ಗೇನು ಗೊತ್ತಿರಬೇಕು? ಫಸ್ಟ್ ಇದು ಯಾವ ರಿಯಾಕ್ಷನ್ ಅಂತ ಗೊತ್ತಿರಬೇಕು. ಈ ರಿಯಾಕ್ಷನಲ್ಲಿ ನಾವೇನು ಮಾಡ್ಬೋದು ಅಂತ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್. ತಲೆ ಕೆಡ್ಸ್ಕೊಬೇಡಿ, ಆಪ್ಷನ್ಸ್ ನೋಡ್ಕೊಂಡು ನಾವು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಗೋ ಟು ಆಪ್ಷನ್ಸ್. ಸಾರಿ ಮಕ್ಕಳೇ. ಸೊ NaNO2 DIL-HCl BHF3 ಕಾಪರ್ ಪ್ಲಸ್ NaNO3 ಅಂತ ಇದೆ, ಸೋಡಿಯಂ ನೈಟ್ರೇಟ್ ಅಂತ. ಸೊ ರಿಯಾಕ್ಷನ್ ಏನಿತ್ತು ಅಲ್ಲಿ? ಸೊ ನೈಟ್ರೋಬೆನ್ಸನ್ನ ಕನ್ವರ್ಟ್ ಮಾಡ್ತಿದ್ದೀವಿ ಅಲ್ವಾ? ಸೊ ಒಂದು ಅನಿಲಿನ್ ತಗೊಂಡ್ವಿ ಮಕ್ಕಳೇ. ಸೊ ಅನಿಲಿನ್ NH2. ಸೊ ಇದನ್ನ ನಾನು ಡೈಅಜೋನಿಯಂ ಕ್ಲೋರೈಡ್ ಕನ್ವರ್ಟ್ ಮಾಡಬೇಕಂದ್ರೆ, N2Cl ಕನ್ವರ್ಟ್ ಮಾಡಬೇಕಂದ್ರೆ ಸೋಡಿಯಂ ನೈಟ್ರೇಟ್ ಹಾಕ್ಲೇಬೇಕು, NaNO2 ಕಂಪಲ್ಸರಿ ಹಾಕ್ಲೇಬೇಕು ಅಲ್ವಾ? ಸೊ ಅದಾದಮೇಲೆ ನೆಕ್ಸ್ಟ್ ಏನು ಬಂತು ನಮಗೆ? BF3 ಅಲ್ವಾ ಬಂದಿರೋದು. ನೆಕ್ಸ್ಟ್ ಏನು ಬಂತು? ಸೋಡಿಯಂ ಕ್ಲೋರೈಡಿಂದ N2BF4. N2BF4 ಬರಬೇಕಂದ್ರೆ ಅದ್ರ ತಕ್ಕಂಗೆ ರಿಯೇಜೆಂಟ್ ಹಾಕ್ಬೇಕು ಅಲ್ವಾ? ಸೊ ಇಲ್ಲಿ ನೋಡಿ, ತಿರ್ಗಾ ಸೇಮ್ ಬೆನ್ಸಿನ್ ರಿಂಗ್ಗೆ N2BF4 ಅಂದರೆ ಬೋರಾನ್ ಫ್ಲೂರೈಡ್. ಸೊ ಎಲ್ಲಿದೆ ನೋಡಿ ಅದು ಫ್ಲೂರಿನು? ಸೊ ಇಲ್ಲಿ ಆಪ್ಷನ್ ಇದೆ. ಸೊ ದೇರ್ ಫೋರ್ ಇಟ್ ಇಸ್ BHF3. ಕರೆಕ್ಟಾ? ನೆಕ್ಸ್ಟು ಏನಿದೆ? ಕ್ಯೂ ಮುಗೀತು, ಆಯಿತು. ಕ್ಯೂ ಇಂದ ಏನು ಬಂತು? ನೈಟ್ರೋಬೆನ್ಸಿನ್ ಬರ್ತಾ ಇದೆ. ಸೊ ತಿರ್ಗಾ ನೈಟ್ರೇಟ್ ಅಂದರೆ ಆಕ್ಸಿಡೇಷನ್ ಫಾರ್ಮ್ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಆಕ್ಸಿಡೇಷನ್ ಇಲ್ಲಿ ಏನಾಗುತ್ತೆ? ಆಕ್ಸಿಡೇಷನ್, ಕಾಪರ್ ಇಸ್ ಎ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟು. ಸೊ Cu ಪ್ಲಸ್ NaNO3 ಆ್ಯಡ್ ಮಾಡಿದ್ರೆ ನನಗೆ ನೈಟ್ರೋಬೆನ್ಸಿನ್ ಬಂದ್ಬಿಡುತ್ತೆ. ಏನು ಬಂದ್ಬಿಡುತ್ತೆ? ನೈಟ್ರೋಬೆನ್ಸಿನ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಯುವರ್ P, ದಿಸ್ ಇಸ್ ಯುವರ್ Q, ದಿಸ್ ಇಸ್ ಯುವರ್ R. ಸೊ ಯಾವ ಆಪ್ಷನ್ ಮಕ್ಕಳೇ? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಅರ್ಥ ಆಗ್ತಿದೆಯಲ್ಲ? ನೈಟ್ರೇಟ್ ಇಂದ ಡೈಅಜೋನಿಯಂ ಕ್ಲೋರೈಡ್, DIL-HCl BF4 ಇಂದ ಬೋರಾನ್ ಟ್ರೈಫ್ಲೋರೈಡ್ ಬರುತ್ತೆ. ಕಾಪರ್ ಮತ್ತು NaNO3 ಇಸ್ ಎ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಯಾವುದು ಕರೆಕ್ಟ್ ಆಪ್ಷನ್ ಇಲ್ಲಿ? ಆಪ್ಷನ್ ಎ is the correct one. ಗೊತ್ತಾಗ್ತಿದೆಯಲ್ಲ? ಆಪ್ಷನ್ ಎ is the correct one. Yes. We'll go to the next question. Aniline does not undergo. Direct question. Aniline ಯಾವ ರಿಯಾಕ್ಷನ್ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತ ಕೇಳಿದ್ದಾರೆ. Aniline does not undergo. Aniline does not undergo which type of reaction? Option A nitration, option B sulfonation, option C Fiddlecraft's reaction, ಆಪ್ಷನ್ ಡಿ ಬ್ರೋಮಿನೇಷನ್. ನೋಡಿ, ಅನಿಲಿನು ನೈಟ್ರೇಷನು ಆಗುತ್ತೆ, ಸಲ್ಫನೇಷನು ಆಗುತ್ತೆ, ಬ್ರೋಮಿನೇಷನು ಆಗುತ್ತೆ. ಅರ್ಥ ಆಗ್ತಿದೆ? ಇದೆಲ್ಲ ಎಲೆಕ್ಟ್ರೋಫಿಲಿಕ್ ಗ್ರೂಪು. ಬಟ್ ಫ್ರಿಡಲ್ಕ್ರಾಫ್ಟ್ಸ್ ರಿಯಾಕ್ಷನ್ ಆಗಲ್ಲ. ಯಾಕಂದರೆ ಫ್ರಿಡಲ್ಕ್ರಾಫ್ಟ್ಸಲ್ಲಿ ಬರೋದು ಇಟ್ ಈಸ್ ಎ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನು. ಸೊ ಅನಿಲಿನ್ ವಿಲ್ ನೆವರ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್. ದೇರ್ ಫೋರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ವಿಲ್ ನೆವರ್ ಅಂಡರ್ಗೋ ಫ್ರಿಡಲ್ಕ್ರಾಫ್ಟ್ಸ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ವೆರಿ ಗುಡ್. ಇನ್ ದ ರಿಯಾಕ್ಷನ್, ನೋಡಿ, in the reaction, what is this? Benzyl cyanide ಅಲ್ವಾ? ಕರೆಕ್ಟು. ಸ್ಟ್ಯಾನಸ್ ಕ್ಲೋರೈಡ್ HCl HNO3 ಎಕ್ಸ್ ಪ್ರಾಡಕ್ಟ್ ಬರ್ತಾ ಇದೆ. ಅಗೇನ್ ಕಾನ್ಸಂಟ್ರೇಟೆಡ್ KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ Y ಮತ್ತು Z ಬರ್ತಾ ಇದೆ. ಸೊ ಏನು ಕ್ವಶನ್ ಕೇಳ್ತಿರೋದು? ಫಾರ್ಮೇಷನ್ ಆಫ್ X, Y and Z ಆರ್ ನೋನ್ ಬೈ ಯಾವ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ರೋಸ್ಮಂಡ್ ರಿಡಕ್ಷನ್, ಕ್ಯಾನಿಸರೋ ರಿಯಾಕ್ಷನ್, ಕ್ಲೆಮೆನ್ಸನ್ಸ್ ರಿಡಕ್ಷನ್, ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್, ವುಲ್ಫ್ ರಿಸ್ಟರ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್,
ಸ್ಟೀಫನ್ಸನ್ಸ್ ರಿಯಾಕ್ಷನ್ ಅಂಡ್ ಕ್ಯಾನಿಜೆರೋ ರಿಯಾಕ್ಷನ್. ನೋಡಿ ಇಲ್ಲಿಂದ ಇಲ್ಲಿಗೆ ಕ್ಯಾನಿಜೆರೋ ರಿಯಾಕ್ಷನ್ ಅಂತ ಗೊತ್ತಾಗುತ್ತೆ. ಆಲ್ಕೋಹಾಲಿಕ್ ಏವೋಚ್ ಯೂಸ್ ಮಾಡ್ತಿದೀವಿ. ಸ್ಟ್ಯಾನಸ್ ಕ್ಲೋರೈಡ್ ಯೂಸ್ ಮಾಡ್ತಿರೋದು ಸ್ಟೀಫನ್ಸನ್ಸ್ ರಿಡಕ್ಷನ್ ಅಲ್ವಾ. ಸೊ ಇದು ಎರಡು ಕಾನ್ಸೆಪ್ಟ್ ಇಂದ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ಸೊ ಫಸ್ಟ್ ಪ್ರೊಸೆಸ್ ಏನು ಸ್ಟೀಫನ್ಸನ್ಸ್ ರಿಡಕ್ಷನ್, ಆಮೇಲೆ ಸೆಕೆಂಡ್ ಪ್ರೊಸೆಸ್ ಕ್ಯಾನಿಜೆರೋ ರಿಯಾಕ್ಷನ್. ಇದು ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ಅದಕ್ಕೆ ಹೇಳೋದು ಓದಬೇಕು ಅಂತ. ಅರ್ಥ ಆಗ್ತಿದೆಯಲ್ಲ. ಸೊ ವುಡ್ಸ್ ರಿಯಾಕ್ಷನ್ ಇದೆಲ್ಲ ಗೊತ್ತಿದ್ರೆ ಆರಾಮಾಗಿ ಇದು ಮಾಡ್ಬಿಡ್ಬೋದು. ಅದಕ್ಕೆ ನೇಮ್ಡ್ ರಿಯಾಕ್ಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ ಅಂತ ಹೇಳೋದು. ಸೊ ಇಟ್ ಇಸ್ ಸ್ಟೀಫನ್ಸನ್ಸ್ ರಿಯಾಕ್ಷನ್ ಆ್ಯಂಡ್ ಕ್ಯಾನಿಜೆರೋ ರಿಯಾಕ್ಷನ್. ಅರ್ಥ ಆಗ್ತಿದೆಯಲ್ಲ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಮಕ್ಕಳೇ. ಎಸ್, ನೆಕ್ಸ್ಟ್ ಕ್ವೆಶನ್ಗೆ ಬಂದ್ವಿ. ಸೊ ವಾಟ್ ಇಸ್ ನೆಕ್ಸ್ಟ್ ಕ್ವೆಶನ್? In the reaction aniline, okay, in the reaction aniline is treated with NaNO2. ನೋಡಿ ತಿರ್ಗಾ ರಿಪೀಟ್ ಆಗ್ತಿದೆ. DIL HCl, product P is formed. Again P is made to react with phenol and NaOH, product Q is formed ಅಂತ ಕೇಳಿದ್ದಾರೆ. ಸೊ ಇದು ಏನು ಅಂತ ಕ್ವೆಶನ್. ಸೊ ವಾಟ್ ಇಸ್ ದಿಸ್ ಪ್ರಾಡಕ್ಟ್ P ಮತ್ತು Q ಏನಂತ ಕೇಳಿದ್ದಾರೆ. Q ಏನು ಅಂತ ಅಲ್ವಾ. Q ಅಲ್ಲಿ ಯಾವ ಪ್ರಾಡಕ್ಟ್ ಬರುತ್ತೆ ಅಂತ ಬರ್ರಿ ರಿಯಾಕ್ಷನ್ಸ್ ಬರ್ದು ನೋಡೋಣ. ಫಸ್ಟ್ ಅನಿಲಿನ್ ಬರೆಯೋಣ. ಲೆಟ್ ಮಿ ರೈಟ್ ಅನಿಲಿನ್ NH2 ಅಲ್ವಾ. ಅನಿಲಿನ್ ಬಂತು. NaNO2 DIL HCl ಆ್ಯಡ್ ಮಾಡ್ತಾ ಇದ್ದೀನಿ. ಸೊ NaNO2 ಮತ್ತು DIL HCl ಆ್ಯಡ್ ಮಾಡಿದ ತಕ್ಷಣ ನನಗೆ ಡೈಅಜೋನಿಯಂ ಕ್ಲೋರೈಡ್ ಅಂತೂ ಬಂದೇ ಬರುತ್ತೆ. ಅದೇ ತಾನೇ ಡೈಅಜಟೈಸೇಷನ್ ರಿಯಾಕ್ಷನ್ ಮಕ್ಕಳೇ, ಡೈಅಜಟೈಸೇಷನ್ ರಿಯಾಕ್ಷನ್. ಸೊ ಇಲ್ಲೇನು ಬಂತು N2Cl ಮೈನಸ್ ಪ್ಲಸ್ಸು. ಓಕೆ, ಸೊ ಪ್ರಾಡಕ್ಟ್ ಪಿ ಗೊತ್ತಾಯಿತು. ಸೊ ಪ್ರಾಡಕ್ಟ್ ಪಿಗೆ ಫೀನಾಲ್ ಆ್ಯಡ್ ಮಾಡಿದ್ರೆ, ಫೀನಾಲ್ ಆ್ಯಡ್ ಮಾಡಿ NaOH ಹಾಕಿದ್ರೆ ಏನು ಸಿಗುತ್ತೆ? ಫೀನಾಲ್ ಆ್ಯಡ್ ಮಾಡಿಬಿಟ್ಟು NaOH ಆ್ಯಡ್ ಮಾಡಿದ್ರೆ ನನಗೆ ಸಿಗುವಂಥ ಪ್ರಾಡಕ್ಟು ಹೀಗಿರುತ್ತೆ. ಸೊ ಇದು ಫೀನಾಲು, ಇದು ಒಂದು ನೈಟ್ರೋಜನು, ಡಬಲ್ ಬಾಂಡ್ ನೈಟ್ರೋಜನ್, ಅಗೇನ್ ಈ ಪ್ರಾಡಕ್ಟ್ ಬರುತ್ತೆ ನನಗೆ. ಕರೆಕ್ಟಾ? ಕಪಲಿಂಗ್ ರಿಯಾಕ್ಷನ್ ಅಂತ ಡೈಅಜಟೈಸೇಷನಲ್ಲಿ ಓದಿದ್ವಿ. ಆರೆಂಜ್ ಡೈ ಅಂತ ನಪ್ಕ ಇದೆಯಾ, ಅದೇ ರಿಯಾಕ್ಷನು. ಸೊ ಏನಿದ್ರದ್ದು ಹೆಸರು? ವಾಟ್ ಈಸ್ ದ ನೇಮ್ ಆಫ್ ದಿಸ್? ಪ್ಯಾರಾ ಹೈಡ್ರಾಕ್ಸಿ. ಏನಿದ್ರದ್ದು ರಿಯಾಕ್ಷನು? ಪ್ಯಾರಾ ಹೈಡ್ರಾಕ್ಸಿ. ಏನಿದ್ರದ್ದು ರಿಯಾಕ್ಷನ್ ಮಕ್ಕಳೇ? ಪ್ಯಾರಾ ಹೈಡ್ರಾಕ್ಸಿ. ತಿರ್ಗಾ ಹೇಳ್ತೀನಿ, ಏನಿದ್ರದ್ದು ರಿಯಾಕ್ಷನು? ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಸಿನ್. ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್. ಇದನ್ನ ಆರೆಂಜ್ ಡೈ ಅಂತ ಕರೀತಾರೆ. ಆರೆಂಜ್ ಕಲರ್ ಇಲ್ಲಿ ಇದೆಯಾ? ಇಲ್ಲ ಅನ್ಕೋತೀನಿ, ಸುಮ್ಮನೆ ಹಾಕಿರ್ತೀನಿ. ಆರೆಂಜ್ ಡೈ, ಆರೆಂಜ್ ಡೈ ಕಪಲಿಂಗ್ ರಿಯಾಕ್ಷನ್, ರಿಟೆನ್ಷನ್ ಆಫ್ N2 ಗ್ರೂಪ್ ಅಂತ ಬರುತ್ತೆ ಗೊತ್ತಾ, ಅಲ್ಲಿ ಬರುತ್ತೆ. ಕ್ಲಿಯರ್? ಸೊ ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಯಾವ ಕ್ವೆಶನ್ ಕರೆಕ್ಟ್ ಮಕ್ಕಳೇ? ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ಆಪ್ಷನ್ ಸಿ ತೋರಿಸ್ಬಿಡ್ತೀನಿ. ಓಕೆ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ಬಂದ್ವಿ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಇಲ್ಲಿ? ಬಯೋಲಾಜಿಕಲಿ ಆಕ್ಟಿವ್ ಅಡ್ರಿಲಿನ್ ಅಂಡ್ ಎಫಿಡ್ರಿನ್ ಯೂಸ್ಡ್ ಇನ್ ಇನ್ಕ್ರೀಸ್ ಇನ್ ಬ್ಲಡ್ ಪ್ರೆಷರ್ ಕಂಟೈನ್ಸ್. ಇವೆಲ್ಲ ಹಾರ್ಮೋನ್ಸು, ವೆರಿ ಸಿಂಪಲ್. ಸೆಕೆಂಡರಿ ಅಮೈನೋ ಗ್ರೂಪ್. ಇದು ಇನ್ಫಾರ್ಮೇಶನ್ ತಲೆಯಲ್ಲಿ ಇಟ್ಕೋಬೇಕು. ಬಯೋಲಾಜಿಕಲಿ ಆಕ್ಟಿವ್ ಅಡ್ರಿಲಿನ್ ಅಂಡ್ ಎಫಿಡ್ರಿನ್ ಯೂಸ್ ಟು ಇನ್ಕ್ರೀಸ್ ದಿ ಬ್ಲಡ್ ಪ್ರೆಷರ್ ಕಂಟೈನ್ಸ್ ಸೆಕೆಂಡರಿ ಅಮೈನ್ಸ್. ಕಂಟೈನ್ಸ್ ವಾಟ್ ಮಕ್ಕಳೇ? ಸೆಕೆಂಡರಿ ಅಮೈನ್ ಗ್ರೂಪ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ಮ್ಯಾಚ್ ದಿ ಫಾಲೋಯಿಂಗ್ ಬಂತು. ಓಕೆ, ಫಸ್ಟ್ ಮ್ಯಾಚ್ ಮಾಡ್ಕೊಬಿಡೋಣ. ಓಕೆ, ಎಸ್, ಬೇಗ ಮ್ಯಾಚ್ ಮಾಡ್ಕೊಬಿಡೋಣ. ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್ ಹೇಗೆ ಬರುತ್ತೆ? ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್, ಬೆಂಜಿನ್ ರಿಂಗ್ ಇರುತ್ತೆ, ಬೆಂಜಿನ್ ರಿಂಗ್ ಜೊತೆ ಸಲ್ಫೋನೈಲ್ SO3Cl, ಇದು ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್. ಸೊ ಬೆಂಜಿನ್ ಸಲ್ಫೋನೈಲ್ ಕ್ಲೋರೈಡ್ is a very good Hinsberg reagent, therefore ಇಲ್ಲಿ 1 ಬರುತ್ತೆ. ಓಕೆ, ನೆಕ್ಸ್ಟ್ ಸಲ್ಫೋನಿಕ್ ಆಸಿಡ್ ಅಂತ. ಸಲ್ಫೋನಿಕ್ ಆಸಿಡ್ ಅಂದ್ರೆ ಏನು? ಸಲ್ಫೋನಿಕ್ ಆಸಿಡ್ ಅಂದ್ರೆ ಒಂದು ಬೆಂಜಿನ್ ರಿಂಗು, ಅದರಲ್ಲಿ SO3H ಮತ್ತೆ NH2. ಸೊ ಈ ಹೈಡ್ರೋಜನ್ ಇದೆ ಗೊತ್ತಾ, ಇಲ್ಲಿಗೂ ಆಸಿಲೇಟ್ ಆಗ್ತಾ ಇರುತ್ತೆ, ಇಲ್ಲಾದ್ರೂ ಇರುತ್ತೆ ಅಲ್ಲಾದ್ರೂ ಇರುತ್ತೆ. ಸೊ ಅದು ಜ್ವಿಟ್ಟರ್ ಅಯಾನ್ ಆಗಿರುತ್ತೆ. ಯಾವ ತರ ಇರುತ್ತೆ ಮಕ್ಕಳೇ? ಜ್ವಿಟ್ಟರ್ ಅಯಾನ್ ಅಂದ್ರೆ 2 ತರ ಅಯಾನಿಕ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ, 2 ತರ ಅಯಾನಿಕ್ ನೇಚರ್ ಬರುತ್ತೆ. ಸೊ ದಿಸ್ ಇಸ್ ಜ್ವಿಟ್ಟರ್ ಅಯಾನ್. ಇದು ಜ್ವಿಟ್ಟರ್ ಅಯಾನ್. ಯಾವುದು? ಸಲ್ಫೋನಿಕ್ ಆಸಿಡ್ ಏನಿರುತ್ತೆ ಜ್ವಿಟ್ಟರ್ ಅಯಾನ್, ಅದು 2 ಬಂತು ಅಲ್ವಾ. ನೆಕ್ಸ್ಟ್ ಆಲ್ಕಲಿ ಡೈಅಜೋನಿಯಂ ಸಾಲ್ಟ್ಸ್. ನೋಡಿ, ಆಲ್ಕಲಿ ಡೈಅಜೋನಿಯಂ ಸಾಲ್ಟ್ಸ್ನ ನಾನು ಆಲ್ಕೋಹಾಲ್ ಕನ್ವರ್ಟ್ ಮಾಡ್ಬೋದು. ಓಕೆ, ಆಲ್ಕಲಿ ಡೈಅಜೋನಿಯಂ ಸಾಲ್ಟ್ಸ್ನ ಆಲ್ಕೋಹಾಲ್ ಕನ್ವರ್ಟ್ ಮಾಡ್ಬೋದು.
ಅರೈಲ್ ಡೈಅಜೋನಿಯಂ ಸಾಲ್ಟ್ಸ್ನ ಡೈ, ಆರೆಂಜ್ ಡೈ ಅಂತ ಅವಾಗಲೇ ಹೇಳಿದೆ ಗೊತ್ತಾ, ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಸಿನ್ ಅದು. ಸೊ ಅರೈಲ್ ಡೈಅಜೋನಿಯಂ ಸಾಲ್ಟ್ಸ್ನ ನಾವು ಡೈ ಆಗಿ ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ಒಂದ್ಸತಿ ಇವಾಗ ಗುಂಪು ಮಾಡ್ಕೊಬಿಡೋಣ. ಸೊ ಎಸ್ 1A ಓಕೆ 1Aನಾ ಅಲ್ಲ 1B ಮಕ್ಕಳೇ, 1B 2A ಮತ್ತೆ 3 ಬಂದ್ಬಿಟ್ಟು D 3D ಮತ್ತೆ 4 ಬಂದು C. ಸೊ BADC ಅಲ್ವಾ, ಇದು ಹಿಂಗೆ ತಲೆಯಲ್ಲಿ ಇಟ್ಕೊಳ್ಳೋಣ. BADC ಇಸ್ ದಿ ಕರೆಕ್ಟ್ ಆಪ್ಷನ್. ಗೊತ್ತಾಗ್ತಿದೆಯಲ್ವಾ? ಬೆಂಜಿನೈಲ್ ಸಲ್ಫೋನೈಲ್ ಕ್ಲೋರೈಡ್, ಸಲ್ಫೋನಿಕ್ ಆಸಿಡ್, ಆಲ್ಕಲಿ ಡೈಅಜೋನಿಯಂ ಸಾಲ್ಟ್ಸ್ ಅಂಡ್ ಅರೈಲ್ ಡೈಅಜೋನಿಯಂ ಸಾಲ್ಟ್ಸ್. ಗೊತ್ತಾಗ್ತಿದ್ಯಾ? ಸೊ BADC. ಸೊ ಯಾವ ಆಪ್ಷನ್ ಅದಕ್ಕೆ ಮ್ಯಾಚ್ ಆಗುತ್ತೆ? BADC. ಎಸ್, BADC ಆಪ್ಷನ್ ಡಿ ಅಲ್ವಾ? ಎಸ್, BADC. ಗೊತ್ತಾಯ್ತಲ್ಲ? ಎಸ್. ವಿಲ್ ಫರ್ದರ್ ಮೂವ್ ಆನ್. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಡಸ್ ನಾಟ್ ಈಲ್ಡ್ ಆನ್ ಅಮೈನ್? ಅಮೈನೇ ಕೊಡದೇ ಇರೋ ರಿಯಾಕ್ಷನ್ ಯಾವುದು ಅಂತ ನಾನು ತಿರ್ಗಾ ಹೇಳ್ತಾ ಇದ್ದೀನಿ. ಅಮೈನು ವಿಲ್ ನಾಟ್ ಗಿವ್ ಎಲೆಕ್ಟ್ರೋಫಿಲಿಕ್ ರಿಯಾಕ್ಷನ್, ಬಟ್ ಎಲೆಕ್ಟ್ರೋಫಿಲಿಕ್ ರಿಯಾಕ್ಷನ್ ಯೂಸ್ ಮಾಡ್ಕೊಂಡು ಅಮೈನ್ನ ಮಾಡ್ಕೋಬಹುದು. ಕನ್ಫ್ಯೂಸ್ ಆಗಬಾರ್ದು. ಓಕೆ, ಒಂದೊಂದೇ ರಿಯಾಕ್ಷನ್ ಮಾಡ್ಕೊಂಡು ಹೋಗೋಣ. ಸೊ ಆಲ್ಕಲಿ ಹೈಲೈಟ್ ಟ್ರೀಟ್ಮೆಂಟ್ ವಿತ್ ಅಮೋನಿಯಾ, ಎಸ್ ಯು ವಿಲ್ ಗೆಟ್ ಅನ್ ಅಮೈನ್, ಪ್ರೈಮರಿ ಅಮೈನ್ ಬಂದ್ಬಿಡುತ್ತೆ. ಓಕೆ, ಸೆಕೆಂಡು ನೈಟ್ರೈಲ್ಸ್ ಆನ್ ರಿಡಕ್ಷನ್ ವಿತ್ ಸೋಡಿಯಂ ಅಮಾಲ್ಗಮ್, ಎಸ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸೆಕೆಂಡರಿ ಅಮೈನ್. ನೆಕ್ಸ್ಟ್ alkali nitriles on reduction with water will not give, this will give carboxylic acid. Carboxylic acid kodutte, this will not give amine. So whereas amides on reduction barodu ellana amines kotbidutte makle. Okay, idu matra kodalla, idu hydrolysis. Actually hydrolysis will increase number of hydrogen oxygen atom, idu carboxylic acid kodutte. So option 3 andre third reaction will not give you amine, adu carboxylic acid kodutte. So yav option? Option C is the correct one. So only 3 will not give you amine because third reaction will give you carboxylic acid, Clear? Yes, correct. Next ಮುಂದೆ ಹೋಗೋಣ. Which of the following reagents are suitable to differentiate between aniline and N-methyl aniline chemically? So chemically ಅನಿಲಿನ್ಗೂ ಮತ್ತು N-methyl ಅನಿಲಿನ್ಗೂ ಏನು ಯೂಸ್ ಮಾಡ್ಬೋದು ಅಂತ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಕ್ಲೋರೋಫೋಮ್ ಅಂಡ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಸ್ ದಿ ಮೆಥಡ್. ಕ್ಲೋರೋಫೋಮ್ ಆ್ಯಂಡ್ ಆಲ್ಕೋಹಾಲಿಕ್ ಅದು N ಗ್ರೂಪಲ್ಲಿ ಅಟ್ಯಾಚ್ ಆಗಿದೆ ಅಂತ ತೋರಿಸ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಅಸಿಟಿಕ್ ಅನ್ಹೈಡ್ರೇಟ್ ಆಗಲ್ಲ, ಬ್ರೋಮಿನ್ ವಾಟರ್ ಆಗಲ್ಲ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್, ಕಾನ್ಸಂಟ್ರೇಟೆಡ್ ಆ್ಯಕ್ಚುಲಿ ಹಾಕಿದ್ರೆ ನೈಟ್ರೋಜನ್ ಎಸ್ಕೇಪ್ ಆಗಿಬಿಡುತ್ತೆ, ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಯಾವುದು ಇಲ್ಲಿ ಬರಲ್ಲ. ಓಕೆ, ಸೊ ಕ್ಲೋರೋಫೋಮ್ ಆ್ಯಂಡ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ is the correct option. Option D is the correct one. Okay, yes. So ಮಕ್ಕಳೇ, ಸೊ ನೀವು ನೋಡಿದ ತಕ್ಷಣ ಗೊತ್ತಾಗ್ಬೋದು ಈ ಆರೆಂಜ್ ಡೈ, ಗೇಬ್ರಿಯಲ್ ಪ್ಲಾಟಿನಮೇಟ್ ಸಿಂಥಸಿಸ್ ಮತ್ತು ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ತುಂಬ ಕೇಳಿದ್ದಾರೆ. ಈ ಸತಿ ಕೂಡ ಈ ನೇಮ್ಡ್ ರಿಯಾಕ್ಷನ್ಸ್ ಮಧ್ಯದಲ್ಲಿ ಜಾಸ್ತಿ ಬರುತ್ತೆ. ಡೈಅಜೋನಿಯಂ ಸಾಲ್ಟ್ಸಲ್ಲಿ ತುಂಬ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಡೈಅಜೋನಿಯಂ ಸಾಲ್ಟ್ಸ್ ಕಾನ್ಸೆಪ್ಟ್ನ ಜಾಸ್ತಿ ಓದ್ಕೊಳ್ಳಿ. ಸೊ ಈ ಸತಿ KCET ಪಾರ್ಟ್ ಅಮೈನ್ಸಲ್ಲಿ ನೀವು ಆರಾಮಾಗಿ ಇದು ಮಾಡ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 2 ರಿಂದ 3 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಕ್ವಶನ್ ಬರೋದು ಡೌಟು, ಬಟ್ 2 ಕ್ವಶನ್ಸ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ನಾನು ನಿಮಗೆ ಬೋರ್ಡಲ್ಲೂ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ, ಆ್ಯಂಡ್ ಮೀನ್ ವೈಲ್ ಇದರಲ್ಲೂ ಯಾವುದು ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಸೊ ಇದೇ ಥರ ನಮ್ಮ ಎಲ್ಲ ಚಾಪ್ಟರ್ಸ್ಗೂ ನಾವು ಒನ್ ಶಾರ್ಟ್ ವೀಡಿಯೋಸ್ ಮತ್ತು KCET ವೀಡಿಯೋಸ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ದೇನೆ ಏನೇನು ಓದ್ಕೋಬೇಕು, ಹೆಂಗೆ ಓದ್ಕೋಬೇಕು ಅಂತ. ಮತ್ತು ನಮ್ಮ PUC ಪರೀಕ್ಷೆ ಸೈನ್ಸಲ್ಲಿ ಮಕ್ಕಳೇ ನಾವು ಮಿಡ್ ಟರ್ಮ್ ಎಕ್ಸಾಮ್ಸ್ ಬಂದಾಗ ಅದ್ರ ತಕ್ಕಂಗೆ ನಾವು ಪ್ರಿಪ್ರೇಷನ್ಸ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀವಿ. ಲೈಕ್ ಹೆಂಗಂದರೆ ಮ್ಯಾರಥಾನ್ಸ್ ಅಂತ ಮಾಡ್ತೀವಿ, ಈಗ ಕೂಡ ನಾವು ಶೋ ಶಾರ್ಟ್ಸ್ ಅಂತೆಲ್ಲ ಮಾಡಿದ್ದೀವಿ. ಓಕೆ, ಶೋ ಶಾರ್ಟ್ಸ್ ಆಗಿರಲಿ,
ಆ ಥರ ನಮ್ಮದು ಝೂಮ್ ಕ್ಲಾಸಸ್ಗಳು ನಡೀತಾ ಇರುತ್ತೆ. ಸೊ ನಿಮಗೆ ಎಕ್ಸಾಮ್ಗೆ ಕಂಪ್ಲೀಟಾಗಿ ಈಸಿ ಆಗಲಿ ಅಂತ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ನಮ್ಮ PUC ಪರೀಕ್ಷೆ ಸೈನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಎಕ್ಸಾಮ್ಸ್ನ ಬೀಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹಾಗೂ ಫ್ಯಾಮ್ಲಿಗೆ ಬೇಡ, ಸಾರಿ, ಫ್ರೆಂಡ್ಸ್ ಅಥವಾ ಕಸಿನ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ, ಅವ್ರಿಗೂ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು. ಇನ್ನೂ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಮಕ್ಕಳೇ.